ಆಗಲಿಲ್ಲ ಆದರೆ ನಾವು ಅಷ್ಟೇ ಗಟ್ಟಿ. ನಾನು ಭಾಳ ಜನಕ್ಕೆ ಹೇಳ್ತಿರ್ತೀನಿ, ನನ್ನ ಮೇಲೆ ನಾನು ಬಂದಾಗ ಸಾರ್ವಜನಿಕ ಜೀವನಕ್ಕೆ ಹೋಗ್ಬಿಟ್ಟೆ ಡಾಕ್ಟ್ರ್ ಜೊತೆಗೆ. ಬಂದವರೆಲ್ಲ ಹಿಂಗೆ ಗದ್ದಲ ಮಾಡ್ತಿದ್ರು, ಲೇ ತಮ್ಮ ನೀವು ರಕ್ತನ ನೋಡಿಲ್ಲ, ನಿಮ್ಮ ಕೋಳಿ ಬೇರೆಯವ್ರ ಹತ್ರ ಕೊಯ್ಸ್ಕೊಂಡ್ಬರ್ತೀರಿ, ನಾನು ದಿನ ರಕ್ತ ನೋಡ್ತೀನಿ ಅಂತೆ. ಉಮ್ಮಣ್ಣರಿಗೂ ಅದೇ ಮಾತು ಹೇಳ್ತೀನಿ, ನಾನು ರಕ್ತ ನೋಡಿದ್ದೀನಿ, ಹೋರಾಟ ಮಾಡ್ತೀನಿ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಅರುಂಡಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ವಚನಾನಂದ ಶ್ರೀಗಳ ಉಚ್ಚಾಟನೆ ಮಾಡಲಾಗಿದೆ ಅನ್ನೋ ಸುದ್ದಿ ಒಂದು ಮಠದ ಬಗ್ಗೆ, ಅಲ್ಲಿನ ಆಡಳಿತಾಧಿಕಾರದ ಬಗ್ಗೆ, ಜೊತೆಗೆ ಅಲ್ಲಿನ ಹಣದ ಬಳಕೆಯ ಬಗ್ಗೆ ಒಂದು ಪ್ರಶ್ನೆಯನ್ನು ಎತ್ತುವಂತೆ ಮಾಡಿಬಿಡ್ತು. ಅದು ಯಾವ ಮಟ್ಟಿಗೆ ಬಂದು ನಿಂತಿದೆ ಅಂದರೆ, ಇದೇ ವಚನಾನಂದ ಶ್ರೀಗಳು ಪಂಚಮಸಾಲಿ ಗುರುಪೀಠದ ಶ್ರೀಗಳಾಗಿದ್ದಂಥವ್ರು, ಅವರ ದೌರ್ಜನ್ಯ, ಜೊತೆಗೆ ಅವರು ಮಾನಸಿಕವಾದಂಥ ಕಿರುಕುಳ, ಅಲ್ಲಿ ವಿದ್ಯಾರ್ಥಿಗಳು ಯಾವ ಮಟ್ಟಿಗಿದ್ದಾರೆ, ಪೋಕ್ಸೋ ಕೇಸನ್ನು ಹಾಕುವ ಮಟ್ಟಿಗೆ ಬಂದು ನಿಂತಿದೆ. ನೋಡಿ, ಲೆಕ್ಕ ಕೇಳುವಂತಹ ಚಳುವಳಿ ಶುರುವಾಗಿದ್ದು ಅದೆಲ್ಲವೂ ಕೂಡ ಆರಂಭ ಆಗಿದ್ದೆ ಡಾಕ್ಟರ್ ರಾಜ್ಕುಮಾರ್, ಹೊನ್ನಾಳಿಯ ಡಾಕ್ಟ್ರು ಖ್ಯಾತ, ಜೊತೆಗೆ ಇದೇ ಪಂಚಮಸಾಲಿ ಗುರುಪೀಠದ ಆಡಳಿತಾಧಿಕಾರಿಗಳು ಕೂಡ ಬಹಳಷ್ಟು ಪ್ರಶ್ನೆಗಳನ್ನು ಕೇಳೋದಿದೆ. ಒಂದು ಕಡೆ ಸರ್, ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇದೇ ಸ್ವಾಮೀಜಿಗಳ ಬಗ್ಗೆ, ಅವರ ವೈಯಕ್ತಿಕ ಮನಸ್ಥಿತಿಯ ಬಗ್ಗೆಯೂ ಕೂಡ ಇವತ್ತು ಒಂದು ದೊಡ್ಡ ಮಟ್ಟಿಗಿನ ಚರ್ಚೆ ಆಗ್ತಾ ಇದೆ. ಮಠ ಮಾನ್ಯಗಳು ಯಾವ ರೀತಿಯಾಗಿದೆ ಅನ್ನೋ ರೀತಿಯಾಗಿ, ಹಣ ಜೊತೆಗೆ ಅದರ ದುರ್ಬಳಕೆ ಬಳಕೆ ಏನಾಗ್ತಿದೆ ಸರ್ ಪಂಚಮಸಾಲಿ ಗುರುಪೀಠದಲ್ಲಿ? ಸೂಕ್ಷ್ಮ ಅಬ್ಸರ್ವ್ ಮಾಡಿದ್ದೀರಿ ನೀವು, ದೊಡ್ಡ ಮಟ್ಟದ ಹಂತಕ್ಕೆ ಇವತ್ತು ಚರ್ಚೆ ಆಗಲಿಕ್ಕೆ ಆ ಒಂದು ಚರ್ಚೆನ ಹುಟ್ಟಾಕಿದ್ದೆ ನೀವು. ಅದನ್ನು ಡೀಟೇಲಾಗಿ ಹೇಳೋದಾದರೆ ಸರ್. ಪಂಚಮಸಾಲಿ ಪೀಠದಲ್ಲಿ ಚರ್ಚೆ ಆಗಬೇಕಾಗಿದ್ದ ವಿಷಯ ಬಿಟ್ಟು ಈಗೇನೋ ಹೊಸ ವಿಷಯಗಳನ್ನು ತೆಗೆದುಕೊಳ್ತಾ ಇದ್ದೀರಿ. ಚರ್ಚೆ ಆಗಬೇಕಾಗಿದ್ದು ಅಲ್ಲಿಗೆ ನಾನು 2023 10ನೇ ತಿಂಗಳಲ್ಲಿ, ಅಂದರೆ ಅಕ್ಟೋಬರ್ ಆಗುತ್ತೆ, ಅದು ಅಕ್ಟೋಬರ್ ತಿಂಗಳಲ್ಲಿ ಹಣ ದುರ್ಬಳಕೆಯಾಗಿದೆ ಅಂಥೇಳಿ ಅಲ್ಲಿಯ ಟ್ರಸ್ಟಿಗಳೇ ನಮ್ಮ ಊರಿಗೆ ಬಂದಿದ್ದರು. ಸರ್ಕಾರದಿಂದ ಒಂದು 12 ಕೋಟಿ ರುವಷ್ಟುಗಳತ್ತ ಹಣವನ್ನು ಹಿಂದಿನ BJP ಸರ್ಕಾರದಲ್ಲಿ ಬಿಡುಗಡೆಯಾಗಿತ್ತು. ಅದು ಅಲ್ಲಿಯ ಕಟ್ಟಡಗಳಿಗೆ ಅಂಥೇಳಿ ಕೊಟ್ಟಿರ್ತಕ್ಕಂಥ ಇದಿತ್ತು. ಅದರದ್ದು ಭಾಳ ದುರುಪಯೋಗ ಆಗಿದೆ. 5-6 ಕೋಟಿಯಷ್ಟು ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಕಟ್ಟಡ ಅಪೂರ್ಣ ಆಗಿದ್ದಾವೆ. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿಯ ಪ್ರಧಾನ ಧರ್ಮದರ್ಶಿಗಳು ಮತ್ತು ಇನ್ನೊಬ್ಬ ಟ್ರಸ್ಟಿ ಆದಂಥ ಚಂದ್ರಶೇಖರ್ ಪೂಜಾರವರು ಹಣ ಎಷ್ಟು ಮಟ್ಟಿಗೆ ದುರ್ಬಳಕೆ ಮಾಡ್ಕೊಂಡಿದ್ದಾರಪ್ಪ ಅಂದರೆ, ಅಲ್ಲಿರತಕ್ಕಂತಹ PDOಗಳ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳ ಸಹಿಯನ್ನು ಫೋರ್ಜರಿ ಮಾಡಿ, ಕಂಪ್ಲೀಷನ್ ಸರ್ಟಿಫಿಕೇಟು, ಆಕ್ಯುಪೇಷನ್ ಸರ್ಟಿಫಿಕೇಟ್ಸು ಇವನ್ನೆಲ್ಲ ಕೂಡ ಫೋರ್ಜರ್ಡ್ ಡಾಕ್ಯುಮೆಂಟ್ಸ್ ಮಾಡಿ ಕೊಟ್ಟಿದ್ದಾರೆ ಅಂತ ಇಷ್ಟು ಕಡತವನ್ನು ಈಗಿನ ಏನು ಆ ಟ್ರಸ್ಟಿನ ಕಾರ್ಯದರ್ಶಿ ಇದ್ದಾರೆ ಅವರು ನನ್ನ ಹತ್ರ ಕಡತ ತೊಗೊಂಡು ಬಂದು, ಹಣ ಹಿಂಗೆಲ್ಲ ಮಾಡಿಬಿಟ್ಟಿದ್ದಾರೆ, ನೀವು ಹೋರಾಟಗಾರರು ಅದನ್ನು ನೋಡಬೇಕು, ಸರಿ ಮಾಡಬೇಕು ಅಂತ ಹೇಳಿದ್ರು. ಸೊ ಒಂದು ಮಠದ ವಿಷಯ ಅಂಥೇಳಿ ನಾನು ಅದನ್ನೆಲ್ಲ ರೆಕಾರ್ಡ್ಸ್ ಎಲ್ಲ ನೋಡಿದಾಗ, ನೋಡಪ್ಪ ಈಗ ಆಗೋದಂತೂ ಆಗೋಗ್ಬಿಟ್ಟಿದೆ, ಒಂದಿಷ್ಟು ಕೆಲಸ ಮಾಡಿದ್ದಾರೆ, ಏನಾಗಿದೆ ಅಂತ ನಾನು ಸ್ಟಡಿ ಮಾಡ್ತೇನೆ ಅಂಥೇಳಿ ಆ ಕೆಲಸ ಎಷ್ಟಿದೆ, ಅದರ ಎಷ್ಟು ಬೆಲೆ ಇದೆ ಅಂಥೇಳಿ ಒಬ್ಬ ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೊಟ್ಟಾಗ ಅದರ ವ್ಯಾಲ್ಯೂಯೇಷನ್ ಮಾಡಿಸಿ ಅದು ಈ ಹಣದ ಒಳಗಡೆನೇ ಬರ್ತಾಯಿತ್ತು. ಸೊ ಅಲ್ಲಿ ಪ್ರಧಾನ ಧರ್ಮದರ್ಶಿಗಳು BC ಉಮಾಪತಿಗಳು, ಯಾರು ಖ್ಯಾತ ಜವಳಿ ಉದ್ಯಮಿಗಳಿದ್ದಾರೆ, ಅವರು ಒಂದು ಹೆಸರಿದೆ ನಮ್ಮ ಸಮಾಜದ ಪರವಾಗಿ ಕೆಲಸ ಮಾಡಿದಂಥವ್ರು, ಹಿರಿಯೋರು ಇದ್ದಾರೆ. ಸೊ ಹಿಂಗೆಲ್ಲ ಒಂದೇ ಸರಿಗೆ ಅವ್ರ ಮೇಲೆ ಕೆಸರನ್ನು ಎರಚಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರು ಕೂಡ ಮಾತಾಡಿ, ಇಲ್ಲ ಹಿಂಗಾಗ್ಬಿಟ್ಟಿದೆ ಡಾಕ್ಟ್ರೆ, ಏನಾರ ಒಂದು ಮೀಡಿಯಾ ನೋಡಿ, ಆಯಿತು ಸರ್ಕಾರದ ಕೆಲಸ ಆಗಬೇಕಾದ್ರೆ ಒಂದಿಷ್ಟು ಹಣ ಪೋಲ್ ಆಗ್ತಕ್ಕಂಥದ್ದು ಸಹಜ ಇರ್ತದೆ, ಇವರು ಯಾರು ಅವರು ಯಾರು ಅಧಿಕಾರಿಗಳು ತಿಂದರು, ಏನು ಕತೆನೋ ಬೇಡ ಅಂಥೇಳಿ. ನೋಡ್ರಿ ಉಮ್ಮಣ್ಣರೇ, ನೀವು ಪ್ರಧಾನ ಧರ್ಮದರ್ಶಿಗಳಿಗಾದಮೇಲೆ ನಿಮ್ಮ ಜವಾಬ್ದಾರಿ ಇತ್ತು ಈ ಹಣ ಸದ್ಬಳಕೆ ಆಗಬೇಕು, ಬಹಳ ದುರ್ಬಳಕೆ ಆಗಲಿದ್ದಂಗೆ ನೋಡ್ಕೋಬಾರ್ದಾಗಿತ್ತು ಅಂತೆ. ಇಲ್ಲೇನೋ ಸ್ವಲ್ಪ ಮೀರಿದೆ. ಸೊ ಇವಾಗ ನಾವೊಂದು ತೀರ್ಮಾನ ಹೇಳ್ತೀವಿ ಅಂಥೇಳಿ ಎಲ್ಲ ಸ್ವಾಮಿಗಳು, ಎಲ್ಲ ಟ್ರಸ್ಟಿಗಳು ಕೂತು ಹೊನ್ನಾಳಿನಲ್ಲೇ ಈಗಿನ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪರಮೇಶ್ ಪಟ್ಟಣಶೆಟ್ಟಿ ಅವ್ರ ಮನೆಯಲ್ಲಿ ಒಂದು ಸಂಧಾನ ಮಾಡಿ, ನಿಮಗೆ ಎಷ್ಟು ಹಣ, ಇನ್ನೊಂದು 50 ಲಕ್ಷ ರೂಪಾಯಿ ಸರ್ಕಾರದಿಂದ ಬರಬೇಕಾಗಿತ್ತು, ಆ ಕಟ್ಟಡಕ್ಕೆ ಇನ್ನೂ 1.5-2 ಕೋಟಿ ರೂಪಾಯಿಗಳಷ್ಟು ಖರ್ಚು ಮಾಡಬೇಕಾಗಿತ್ತು. ಸೊ ಆ ಹಣವನ್ನು ನೀವು ಹೆಂಗೆ ಮಾಡ್ತಿರೋ ಗೊತ್ತಿಲ್ಲ ಉಮ್ಮಣ್ಣರೇ, ಬಿಕಾಸ್ ಆಫ್ ಯುವರ್ ನೆಗ್ಲಿಜೆನ್ಸ್ ಇದಾಗಿದೆ, ಕೆಲಸ ಕಟ್ಟಡ ಮುಗಿಸ್ಕೊಡಿ ಅಂಥೇಳಿ ಒಂದಿಷ್ಟು, ಅಂದರೆ ಭಾಳ ತಾರ್ಕಕ್ಕೆ ಹೋದಂಥ ವಿಷಯವನ್ನು ಒಂದೆಲ್ಲ, ಇದನ್ನು ನಾನು ಭಾಳ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ, ನೆಗೋಷಿಯೇಟ್ ಮಾಡಿ ಸಮಾಧಾನ ಮಾಡಿ ಹೊನ್ನಾಳಿನಲ್ಲೇ ನಮ್ಮ ವೀರಶೈವ ಪಂಚಮಸಾಲಿ ಸಂಘದ ಮಹಾಸಭೆಯನ್ನು ಮಾಡಿ ಅವರಿಗೆಲ್ಲ ಒಂದು ಹದಕ್ಕೆ ತಂದಿದ್ದಕ್ಕೋಸ್ಕರ ಇಲ್ಲಿ ಒಂದು ಒಪ್ಪಂದ ಆಯಿತು. ಅವ್ರ ಕಟ್ಟಡ ಒಂದು 6 ತಿಂಗಳಲ್ಲಿ ಮುಗಿಸ್ಕೊಡ್ಬೇಕು, ಹಣ ಬಂದರೆ ಸರ್ಕಾರದಿಂದ ತೊಗೊಳ್ಳಿಲ್ಲದ್ರೆ ಕೈಲಾಗ್ತಿರೋ ಏನು ಮಾಡ್ತಿರೋ, ಈ ದುರ್ಬಳಕೆ ಆಗಿರೋದಂತೂ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ.
ಇದು ಬಹಿರಂಗ ಆಗ್ತಕ್ಕಂಥದ್ದು ನಮ್ಮ ಸಂಘದ ಮರ್ಯಾದೆ, ನಿಮ್ಮೆಲ್ಲರ ಮರ್ಯಾದೆ ಪ್ರಶ್ನೆ ಇದೆ ಅಂತೇಳಿ ನಾವು ಒಳಗಡೆನೆ ಹಾಕ್ಕೊಂಡು ಅದನ್ನು ಕೊಟ್ವಿ. ಸೊ ಈ ರೀತಿ ಒಂದು ನೆಗೋಷಿಯೇಟ್ ಮಾಡಿದ್ದಕ್ಕೆ ಅವ್ರೇನು ಮಾಡಿದರು, ನನ್ನನ್ನೇ ಹಿಡ್ಕೊಂಬಿಟ್ರು. ಇಲ್ಲ, ನೀವು ಭಾಳ ಚೆನ್ನಾಗಿ ಮಾಡ್ತೀರಿ, ನೀವು ಆಡಳಿತಾಧಿಕಾರಿಯಾಗಿ ಬರ್ಬೇಕು ಅಂತಪ್ಪ. ನನಗೆ ಹೊನ್ನಾಳಿ ಬಿಟ್ಟು ಬರೋಕ್ಕಾಗಲ್ಲ, ಡಾಕ್ಟ್ರು ವೃತ್ತಿ ಬೇರೆ, ಇಲ್ಲೆಲ್ಲ ಸಂಸ್ಥೆಗಳಿದ್ದಾವೆ ಅಂತೇಳಿ ಒಂದು 2 ತಿಂಗಳು ಕಾಡಿಸಿದೆ. ಆದರೂ ಸ್ವಾಮಿಗಳು, ಆಗಿನ ಸಂಘದ ಅಧ್ಯಕ್ಷರಾದಂಥ GP ಪಾಟೀಲ್ರು, ಉಮಾಪತಿಯವರು ಘೋಷಣೆನೇ ಮಾಡಿಬಿಟ್ರು ಮಹಾಸಭೆಯಲ್ಲಿ, ನೀವೇ ಒಂದು 2 ವರ್ಷ ಇರ್ತೀನಿ, ಬಟ್ ಒಂದು ಕಂಡೀಷನ್, ₹1 ಬಂದರೂ ರಸೀದಿ ಹರಿಬೇಕು, ₹1 ಖರ್ಚು ಮಾಡಿದರೂ ವೋಚರ್ ಹರಿಬೇಕು. ಸೊ ನಾನು ಅದೆಲ್ಲ ತೊಗೊಂಡೆ. ಹಂತವಾಗಿ ಅಲ್ಲಿ ಭಾಳ ಸ್ಟ್ರೀಮ್ ಲೈನ್ ಆಯಿತು. ಎಷ್ಟರ ಮಟ್ಟಿಗೆ ಸ್ಟ್ರೀಮ್ ಲೈನ್ ಆಯ್ತಪ್ಪ ಅಂದ್ರೆ, ಉಮಾಪತಿಯವರೇ ಹೇಳ್ತಾಯಿದ್ರು, ಡಾಕ್ಟ್ರೆ ನೀವು ಬಂದಮೇಲೆ ನಾನು ದಿನ ನಿದ್ದೆ ಮಾಡ್ತಾಯಿದ್ದೀನಿ, ಪ್ರತಿ ಸರಿ ಗಲಾಟೆ ಆಗ್ತಾಯಿತ್ತು, ನೀವು ಭಾಳ ಒಳ್ಳೆಯವರು, ಹಂಗೆ ಕೆಲಸ ಮಾಡ್ತಾಯಿದ್ದೀರಿ. ಹಿಂಗೆ ಆಯಿತು, ಮತ್ತು ಕೆಲಸ ಮಾಡ್ರಿ ಇಂದಾಗ ಒಂಚೂರು ಏನೇನೋ ಕಾರಣಗಳನ್ನು ಹೇಳ್ಕೊತ 2 ವರ್ಷ ಮುಂದೂಡಿದ್ರು ಮಾಡೋರು. ಸೊ ಆಮೇಲೆ ಆ ಟ್ರಸ್ಟಿಗಳು ಮತ್ತೆ ಮೀಟಿಂಗ್ನಲ್ಲಿ ಗಲಾಟೆ ಶುರು ಆಯ್ತು. ನೀವೇನು ಕಟ್ಟಡದ ಪ್ರಗತಿ ಅಂತ ಪ್ರತಿ ಸರಿ ಮೀಟಿಂಗ್ನ ಹಾಕೋದು, ಕಟ್ಟಡ ಏನೂ ಆಗ್ತಾನೇ ಇರಲಿಲ್ಲ. ಸೊ ಜನವರಿ ತಿಂಗಳಲ್ಲಿ ಅದು ತಾರಕಕ್ಕೆ ಇಡ್ತು. ಒಬ್ಬರು ಟ್ರಸ್ಟಿಗಳು ಎಷ್ಟರ ಮಟ್ಟಿಗೆ ಮಾತಾಡಿದರು ಅಂದರೆ, ಡಾಕ್ಟ್ರೆ, ಎಲ್ಲರ ರೈಲ್ ಆಕ್ಸಿಡೆಂಟ್ ಆದರೆ ಟ್ರೈನ್ ಡ್ರೈವರಿಗೆ ಯಾರೂ ಕೇಳೋದಿಲ್ಲ, ರೈಲ್ವೆ ಮಿನಿಸ್ಟ್ರು ರಾಜೀನಾಮೆ ಕೊಡು ಅಂತ ಕೂತ್ಕೊಂತಾರೆ. ನೀವು ಇಲ್ಲಿ ಆಡಳಿತಾಧಿಕಾರಿ ಇದ್ದೀರಿ, ಏನಿದೆ ಕತೆ ನಿಮ್ಮದು? ಇಷ್ಟು ನಡುವೆ ಅಲ್ಲೊಂದಿಷ್ಟು ಸುಧಾರಣೆಗಳನ್ನು ಮಾಡಿದ್ದೆ. ಈ ಚೆಕ್ ಸೈನಿಂಗ್ ಅಥಾರಿಟಿ ಆ್ಯಕ್ಚುಲಿ ಟ್ರಸ್ಟ್ನಲ್ಲಿ ಪ್ರಧಾನ ಧರ್ಮದರ್ಶಿಗಳು, ಗುರುಗಳು ಒಬ್ಬರು ಇರಬೇಕು, ಇನ್ನೊಬ್ಬರು ಟ್ರಸ್ಟಿ ಇರಬೇಕು ಅಂತ ಹೇಳಿದ್ದೆ. ಸೊ ಅವರೆಲ್ಲ ಏನು ಹೇಳಿದ್ರು, ಡಾಕ್ಟ್ರೆ ನೀವೇ ಆಗ್ಬೇಕು, ನಾನು ಬರೀ ಆಡಳಿತಾಧಿಕಾರಿಯಪ್ಪ, ನಾನು ಧರ್ಮದರ್ಶಿ ಬರೋದಿಲ್ಲ ಅಂತೇಳಿ ಅಲ್ಲಿ ಕಾರ್ಯದರ್ಶಿ ಇದ್ದಂಥ ಜ್ಯೋತಿ ಪ್ರಕಾಶ್ ಅವ್ರನ್ನ ಹೆಸರನ್ನು ರೆಸೊಲ್ಯೂಷನನ್ನು 1.5 ವರ್ಷದ ಹಿಂದೆ ಮಾಡಿದ್ದೇವೆ. ಯಾರ ಮೇಲೆ ಆಪಾದನೆ ಇದೆ ಈ ಚಂದ್ರಶೇಖರ್ ಪೂಜಾರಿ ಈಗಲೂ ಕೂಡ ಡ್ರಾಯಿಂಗ್ ಪವರನ್ನು ಇಟ್ಕೊಂಡಿದ್ದಾರೆ. ಪ್ರಧಾನ ಧರ್ಮದರ್ಶಿಗಳು ಅವ್ರ ಜೊತೆ ಸಹಕಾರ ಕೊಡ್ತಾ ಇದ್ದಾರೆ. ಸೊ ಈ ಥರದ ವಿಷಯಗಳು, ಕಟ್ಟಡದ ಅಪೂರ್ಣತೆ, ಬ್ಯಾಂಕ್ ವ್ಯವಹಾರಗಳನ್ನು ಅವರೇ ಮಾಡ್ತಾಯಿದ್ದಾರೆ. ಎಷ್ಟು ಮಾತಾಡ್ತಾ ಇದ್ದಾರೆ ಅಂತಂದರೆ, ಸೊ ಇವೆಲ್ಲ ಹಿಂಗೆ ಬಂದ್ಬಿಟ್ಟು ಅವತ್ತು ಮೀಟಿಂಗ್ನೊಳಗಡೆ ಭಾಳ ನೋವಾಗಂಗೆ, ನೀವು ಅದೇ ರಾಜೀನಾಮೆ ಕೊಡಬೇಕು, ಆಡಳಿತಾಧಿಕಾರಿಯಾಗಿ ಏನು ಮಾಡಿದ್ರಿ ನೀವು, ಹಂಗೆ. ಸೊ ಆವಾಗ ಹಂಗಾರೆ ನಾವು ಉಮ್ಮಣ್ಣರಿಗೆ ಬೆನ್ನತ್ತಿದ್ವಿ, ನೀವು ಹಿಂಗೆಲ್ಲ ಆಗಿದ್ರೆ ಸರಿಯಾಗೋಲ್ಲ, ಇದು ಕರೆಕ್ಟಾಗಿ ಏನಾಗಿದೆ ಪಿಕ್ಚರ್ ಕೊಡ್ರಿ, ಲೆಕ್ಕ ಕೊಡ್ರಿ ಅಂತ. ಸೊ ಜನವರಿ 10ನೇ, ಪ್ರತಿ ತಿಂಗಳ 10ನೇ ತಾರೀಕು ನಾವು ನಮ್ಮ ಟ್ರಸ್ಟ್ನ ಸಭೆಯನ್ನು ಮಾಡ್ತೀವಿ. ಜನರಲ್ಲಿ ಸ್ವಲ್ಪ ಗದ್ದಲಗಳು ಆದವು, ಅಂದರೆ ಕೊಡಬೇಕು, ಹಂಗಾಗಬೇಕು. ಸೊ ಈ ಹಿನ್ನೆಲೆಯಲ್ಲಿ ಅವ್ರು ಏನು ಮಾಡಿದರು, ಫೆಬ್ರವರಿಗೆ ಈ ಸ್ವಾಮಿಗಳ ವಿಷಯವನ್ನು ತಂದರು. ಅವ್ರು ಯಾರು, ಅವರು ಒಂದು 3-4 ಜನ ಅದಕ್ಕೆ ಸಂಬಂಧಪಟ್ಟವರೆಲ್ಲ ಸೇರಿಕೊಂಡು ಸ್ವಾಮಿಗಳು, ಅಲ್ಲಿವರೆಗೂ ಸ್ವಾಮಿಗಳು ಇವ್ರಿಗೆ ಭಾಳ ಚೆನ್ನಾಗದಾರ. ಎಷ್ಟರ ಮಟ್ಟಿಗೆ ಚೆನ್ನಾಗದಾರಪ್ಪ ಅಂತಂದರೆ, ನಾವು ಪ್ರತಿ ವರ್ಷ ಜನವರಿ 14ನೇ ತಾರೀಕು ಹರಜಾತ್ರೆ ಅಂತ ಮಾಡ್ತೀವಿ. ಈ ವರ್ಷ ಕೂಡ ಮಾಡಿದ್ವಿ. ನಮ್ಮ ಕಟ್ಟಡ ಅವು ಪೂರ್ಣ ಆಗಿ, ಅದನ್ನು ಆ್ಯಕ್ಚುಲಿ ಹರಜಾತ್ರೆಗೆ ಉದ್ಘಾಟನೆ ಆಗಬೇಕಾಗಿತ್ತು, ಅಷ್ಟು ಡೆಡ್ಲೈನ್ ಕೊಟ್ಟಿದ್ವಿ. ಸೊ ಆ ಕಾರ್ಯಕ್ರಮ ಆದಾಗ ನಮ್ಮದೊಂದು ಇದು ಪಂಚವಾಣಿ ಅಂತ ಪ್ರತಿ ತಿಂಗಳು ಒಂದು ಮಾಸಿಕ ಪತ್ರೆ ಬರುತ್ತೆ. ಅದರ ಸಂಪಾದಕತ್ವವನ್ನು ಈ BC ಉಮಾಪತಿಯವರು ಭಾಳ ಚೆನ್ನಾಗಿ ಸ್ವಾಮಿಯವ್ರು ಭಾಳ ಚೆನ್ನಾಗಿ ಅಡ್ಡಾಡಿದ್ದಾರೆ, ಸಂಘಟನೆ ಮಾಡ್ತಾಯಿದ್ದಾರೆ. ಎಲ್ಲ ಕಾರ್ಯಕ್ರಮ ನೀವು ಪಂಚಕ್ಕೆ ಕೊಡ್ತೀನಿ ನಾನು ಬೇಕಾದ್ರೆ. ಆಯ್ತಾ, ಫೆಬ್ರವರಿಗೆ ಉಲ್ಟಾ ಯಾಕೆ ಲೆಕ್ಕ ಕೇಳಿದ್ವಿ. ನಾನು ಹೇಳಿದೆ, ಮತ್ತು ಹಿಂಗಾದ್ರೆ ನಾನೇನು ಮಾಡೋಕ್ಕಾಗ, ನನ್ನ ಮೇಲೆ ಆರೋಪ ಹೊತ್ಕೊಳ್ಳೋಕ್ಕಾಗೋದಿಲ್ಲ ಉಮ್ಮಣ್ಣಾರೆ. ನಾನು ಯಾವ್ದಾರ ಒಂದು ಕಡೆ ಗಟ್ಟಿ ನಿಲ್ಲಬೇಕಾಗ್ತಾರೆ, ನಿಂತರೆ ನಾನು ಗಟ್ಟಿನೇ ನಿಲ್ತಕ್ಕಂಥದ್ದು. ನಾನು ಮೊದಲೇ ಹೇಳಿದ್ದೇನೆ, ₹1 ಬಂದರೂ ವೋಚರ್ ಇರಬೇಕು, ₹1 ಹೋದರೂ ಇರಬೇಕು. ಸೊ ಈ ಥರದ್ದೊಂದಿಷ್ಟು ಲೆಕ್ಕ ಈಗಲೂ ಕೂಡ ಅವೇ ಹೆಂಗೆ ಅಂದರೆ, ಟ್ರಸ್ಟನ ಹೆಸರಿಗೆ ಆಫೀಸ್ ಹರಿಹರದಾಗ ಐತಿ ಅಂತ ಹೇಳಿದ್ದಾರೆ. ಟ್ರಸ್ಟಿನ ಒಂದೇ ಒಂದು ಕಾಗದ ಪತ್ರಗಳು, ಒಂದು ಸೀಲು, ಒಂದು ಇದು ಕೂಡ ಯಾವುದೂ ಇಲ್ಲ. ಎಲ್ಲ ಅವರು ದಾವಣಗೆರೆ ಆಫೀಸ್ನಾಗ ಅವ್ರ ಹತ್ರ ಇದ್ದಾವೆ, ಜ್ಯೋತಿ ಪ್ರಕಾಶ್ ಮನೆಯಾಗ ಒಂದಿಷ್ಟು ಡಾಕ್ಯುಮೆಂಟ್ಸ್ ಅದಾವೆ. ಹಿಂಗಾಗೋದೆಲ್ಲ ಕೊಡಬೇಕು ಅಂದಾಗ, ಟ್ರಸ್ಟ್ನಾಗ ಎಷ್ಟು ಅಕೌಂಟ್ ಅದಾವೆ ಹೇಳ್ರಿ, ಕೊನೆಗೆ ಬ್ಯಾಂಕಿನ ಅಕೌಂಟು, ಅದ್ರಾಗ ಹಣ ಎಷ್ಟೈತೆ ಹೇಳ್ರಿ ಅಂತ ಹೇಳಿದ್ರೆ, ಏನಿಲ್ಲ ಇರೋವೇ 4 ಅಕೌಂಟ್ ಅದಾವ ಅಂತಿದ್ರು. ಆಯ್ತು, ಹಂಗಾರೆ ಅದನ್ನು ಕೊಟ್ಬಿಡ್ರಿ, ಇನ್ಮೇಲಿಂದ ನಮ್ಮಲ್ಲಿ ಇವಾಗ ಆಂತರಿಕ ಲೆಕ್ಕ ಪರಿಶೋಧಕರು ಅಂತ ಈ ವರ್ಷ ನಿಯುಕ್ತಿ ಮಾಡ್ಕೊಂಡಿವಿ, ಇಂಟರ್ನಲ್ ಆಡಿಟ್ರ್ ಅಂತ. ಸೊ ಅವ್ರಿಗೆ ಕೊಡ್ರಿ, ನಾನು ಬ್ಯಾಲೆನ್ಸ್ ಶೀಟ್ ನೋಡ್ತೀನಿ, ನೀವು ವರ್ಷದ್ದು ಆ್ಯಕ್ಚುಲಿ ನಮ್ಮದು ಆಡಿಟ್ ರಿಪೋರ್ಟ್ ಮಂಡಿಸ್ಬೇಕು, ಅದನ್ನು ಮಂಡಿಸ್ತಾ ಇಲ್ಲ, ಹೋದ ವರ್ಷದ್ದು ಕೊಡ್ರಿ ಅಂತ ಕೇಳಿದಾಗ, ಭಾಳ ಒತ್ತಾಯ ಮಾಡಿ ದಿನ ಅವ್ರ ಮನೆಗೆಲ್ಲ ಹೋಗಿ ಒತ್ತಾಯ ಮಾಡಿದ್ದಕ್ಕೆ ಬರ್ರಿ ಕೊಡ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗಿ ಕೊಟ್ಟರು. 4 ಅಕೌಂಟ್ ಇದ್ದರೆ ಹೇಳಿದ್ದವರು ಸಭೆಯಲ್ಲಿ ಹೇಳಿದ್ದಾರೆ, ಎಷ್ಟು ಅಕೌಂಟ್ ಇರಬೇಕು? 14 ಅಕೌಂಟ್ಸ್ ಇದ್ದಾವೆ ಬ್ಯಾಂಕಿನವು.
ದುಡ್ಡು ಏನೂ ಇಲ್ಲ ಅಂತಾರೆ. ಸುಮಾರು 17 ಲಕ್ಷ ರೂಪಾಯಿ ದುಡ್ಡು ಆ ಬ್ಯಾಂಕಿನ ವಿವಿಧ ಖಾತೆಗಳಲ್ಲಿದ್ದಾವೆ. ಗೊತ್ತಾಯ್ತಾ? ಸೊ ಆಡಿಟೆಡ್ ರಿಪೋರ್ಟು ತೊಗೊಂಡ್ರೆ ಈ ವರ್ಷದ್ದು ನಮಗೆ ಪ್ರತಿ ವರ್ಷ ನಮಗೆ ಗೊತ್ತೇ ಇಲ್ಲ. ಅಲ್ಲಿ ಶಿಗ್ಗಾಂವ್ನಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ಯಾರೋ ದಾನಿಗಳು ಕಟ್ಟಿಸ್ಕೊಟ್ಟಿದ್ದಾರೆ. ಅದು ಒಂದು ಸ್ವಲ್ಪ ಅಪೂರ್ಣ ಆಗಿತ್ತು. ಅವ್ರಿಗೆ ನಾವು ಹೇಳಿದ್ವಿ, ಮಾಡಿಕೊಡ್ರಿ, ಪೂರ್ಣ ಮಾಡಿಕೊಡ್ಬೇಕು, ನಿಮ್ಮ ಜವಾಬ್ದಾರಿ. ಅವ್ರು ಏನು ಹೇಳಿದ್ರು ಅಂದರೆ, ಕಲ್ಯಾಣ ಮಂಟಪ ಮಾಡಿ ಅಲ್ಲೊಂದು ಮದುವೆ ಮಾಡಿಸಿ ನಾನು ಕೊಡ್ತೀನಿ ಅಂತ ಹೇಳಿದರು. ಅದೇನೇನೋ ಕಾರಣಕ್ಕಾಗಿದ್ದಿಲ್ಲ, ಮಾಡಿಕೊಡ್ರಿ ಅಂತ. ಅವರು ಇವರು ಚೆನ್ನಾಗದಾರೆ ದಾನಿಗಳು ಇವರು. ಸೊ ಅವ್ರಿಗೆ ನಾವು ಇವ್ರಿಗೆ ಜೋರು ಮಾಡಿದ್ದಕ್ಕೆ ದಾನಿಗಳಿಗೆ ಅವ್ರೇನಂದ್ರು, ಓಮಣ್ಣ ನೀನು ಅದನ್ನು ಕೆಲಸ ಮಾಡಿಸ್ಕೊಡು ಅಂಥೇಳಿ ಅವ್ರ ವಿಶ್ವಾಸದಿಂದ ಇವರು ಒಂದಿಷ್ಟು ದುಡ್ಡು ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರ ವಿಶ್ವಾಸದಿಂದ ಅದನ್ನು ನಮ್ಮನ್ನು ನಾನು ಆಡಿಟೆಡ್ ರಿಪೋರ್ಟ್ ನಿಮಗೆ ತೋರಿಸ್ತೇನೆ. 70 ಲಕ್ಷ ರೂಪಾಯಿಗಳನ್ನು ನಮ್ಮ ಟ್ರಸ್ಟು ಸಾಲಗಾರರು ಉಮ್ಮಣ್ಣರಿಗೆ, BC ಉಮಾಪತಿಯವರಿಗೆ ಒಂದು 45 ಲಕ್ಷ ಅವ್ರ ಅಕೌಂಟ್ನಾಗ ಇದೆ. ಇನ್ನೊಂದು 35 ಲಕ್ಷ ರೂಪಾಯಿನ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ HUF ಇಂದ ಅಕೌಂಟ್ನಾಗೆ ಕೊಟ್ಟಿದ್ದಾರೆ. ವಿ ಆರ್ ಡೆಟಾರ್ಸ್ ಟು ದೆಮ್. ಸೊ ನನಗೆ ಯಾಕೋ ನಾನು 2 ವರ್ಷ ಹೆಂಗಿದೆಯಪ್ಪ ಅಂದರೆ, ಉಮ್ಮಣ್ಣವರು ಭಾಳ ದೊಡ್ಡ ವ್ಯವಹಾರಸ್ಥರು, ಬೇಕಾದಷ್ಟು ಮೆಷಿನರಿ ಲೆಕ್ಕಪತ್ರ ಅವ್ರಿಗೆ ನೋಡಿದ್ರೆ ಎಲ್ಲವೂ ಪಾರದರ್ಶಕವಾಗಿ ಇಟ್ಕೊಂಡಿದ್ದಾರೆ. ಕೇಳ್ತಾನೆ ಇದ್ವಿ ಅಂತೇಳಿ ಮಾಡಿದ್ವಿ. ಇವೆಲ್ಲ ನೋಡಿದಾಗ ಇಲ್ಲ, ಇಪ್ಪಟ್ಟಿಂದ ಆಗೋದಿಲ್ಲ, ಲೆಕ್ಕ ಸರಿಯಾಗಿ ಕೊಡಬೇಕು ಅಂತ. ಸೊ ಫೆಬ್ರವರಿನಲ್ಲಿ ಗಲಾಟೆ ಆಯಿತು, ಇವರೆಲ್ಲ ಮಾಡಿದ್ರು. ಸೊ ಬೇರೆ ಊರವರು ಎಲ್ಲ ಬಂದುಬಿಟ್ಟಿದ್ರು. ಉಮ್ಮಣ್ಣವರು ಭಾಳ ಸ್ವಾಮಿಗಳಂಗೆ ಬಂದುಬಿಟ್ಟು, ಇಲ್ಲ ನಾನು 10 ಗಂಟೆ ಆಯಿತು ಅವತ್ತು ರಾತ್ರಿ, ನಾನು ಲೆಕ್ಕಪತ್ರ ಕೊಡ್ತೀನಿ. ಭಾಳ ಜನ ಹಾವೇರಿಯವರು, ರಾಣೆಬೆನ್ನೂರವರು ಎಲ್ಲರೂ ಸೇರ್ಕೊಂಡಿದ್ರು. ಲೆಕ್ಕಪತ್ರ ಕೊಡ್ತೀನಿ, ಜನ ಸೇರಿಸೇ ಕೊಡ್ತೀನಿ, ನಾನು ಚೀಲ ಬುಕ್ ಎಲ್ಲ ರೆಡಿ ಇಟ್ಬಿಟ್ಟಿದ್ದೀನಿ. ಅಷ್ಟೇ ಅಲ್ಲ, ನಾನು ಆನ್ಲೈನ್ನಾಗ ಅದನ್ನು ಒಂದಿನ ಕೊಟ್ಬಿಡ್ತೀನಿ, ಎಲ್ಲರೂ ಜನ ಮನೆಯಾಗ ಕೂತ್ಕೊಂಡು ನೋಡ್ಬೋದು, ನಾವು ಮಾರ್ಚಿಗೆ ಕೊಡ್ತೀವಿ ಅಂತ. ಸೊ ಮಾರ್ಚ್ 10ಕ್ಕೆ ಮತ್ತೆ ಮೀಟಿಂಗ್ ಬಂತು. ಮಾರ್ಚ್ 10ಗೆ ಮೀಟಿಂಗ್ ಬಂದರೆ ಪ್ರತಿ ವರ್ಷ ಪ್ರತಿ ಇದ್ರಾಗೂ ನಾವು ಅಜೆಂಡಾದಾಗೆ ಮೊದಲನೇ 2ನೇ ವಿಷಯವೇ ಕಟ್ಟಡದ ಪ್ರಗತಿ ಬಗ್ಗೆ. 2023 10ನೇ ತಿಂಗಳಿಂದ ಪ್ರತಿ ಸರಿ ಅಜೆಂಡಾ ಸುಮ್ಮನೆ ಹಿಂಗೆ ಮುಂದುವರಿತೈತಿ. ಈ ಸರಿ ಅಜೆಂಡಾ 2ನೇದೇನು, ಸ್ವಾಮಿಗಳ ಆಚಾರ ವಿಚಾರದ ಬಗ್ಗೆ ಚರ್ಚೆ ಅಂತ ಹಾಕಿ ನನಗೆ ಕಳಿಸಿದ್ರು. ಅದನ್ನು ಮೀಟಿಂಗ್ ನೋಟಿಸ್ ಮಾಡೋಕ್ಕೆ ಆಡಳಿತ ಅಧಿಕಾರಿ ಹೆಸರು ತೆಗೆದುಬಿಡೋರು, ನನ್ನ ಹೆಸರನ್ನಾಗೆ ತೆಗಿತಿದ್ರು. ಸೊ ಅದನ್ನು ಒಂದು ಕಾಪಿ ಹಾಕಿದರು ನನಗೆ. ಉಮ್ಮಣ್ಣರೇ ಇದೆಲ್ಲ ಚೆನ್ನಾಗಿ ಕಾಣೋದಿಲ್ಲ, ಅದು ಹಾಕಬೇಡಿ ದಯಮಾಡಿ. ಆಚಾರ ವಿಚಾರ ಅಂದರೆ ಏನು ತೊಂದರೆ ಆಗೈತಿ, ಏನು ಅಕಸ್ಮಾತ್ ಆಗಿದ್ದರೆ ಒಂದು ನ್ಯಾಚುರಲ್ ಜಸ್ಟಿಸ್, ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಬೇಕು. ಅವರು ಏನೋ ಸಣ್ಣ ವಯಸ್ಸಿನವ್ರು ಸ್ವಾಮಿಯರಿದ್ದರೆ, ಏನಾದರೂ ಸಣ್ಣ ಪುಟ್ಟವಿದ್ದರೆ ಅವಕ್ಕೆಲ್ಲ ನೋಡಿ ತಿಳುವಳಿಕೆ ಮಾಡಿ, ಸಾಧ್ಯವಾಗುತ್ತಾ ತಿಳುವಳಿಕೆ ಹೇಳಿ ನೋಡೋಣ. ಆಗಲಿ ಗುರುತರದ ಆರೋಪ ಆದರೆ ಆರೋಪ ಪಟ್ಟಿ ಮಾಡಿ ವಿವರಣೆ ಪಡೆದು ಅವ್ರನ್ನ ನೇರಿಗೆ ಹಾಕಬೇಕು, ಎಲ್ಲಿಗೆ ಹಾಕಬೇಕು ಹಾಕೋಣಂತೆ. ಅದು ಬಿಟ್ಬಿಟ್ಟು ಏಕಾಏಕಿ ತಂದು ಪಾಪ ಆ ಟ್ರಸ್ಟ್ನಾಗೆ ದೂರದಿಂದ ಬರ್ತಾರೆ. ನಮ್ಮವ್ರು ಗುಲ್ಬರ್ಗದವ್ರು ಇದ್ದಾರೆ, ಬೆಳಗಾಂನವರು ಇದ್ದಾರೆ, ಬಿಜಾಪುರದವರು ಇದ್ದಾರೆ, ಈ ಕಡೆ ಕೊಪ್ಪಳ ಜಿಲ್ಲೆಯವರು ಇದ್ದಾರೆ, ಯಲಬುರ್ಗಾ ಜಿಲ್ಲೆಯವರು ಇದ್ದಾರೆ. ಅವರೆಲ್ಲ ಬಂದಾಗ ಪಾಪ ಮೀಟಿಂಗಿಗೆ ಬರ್ತಾರೆ. ಹಿಂಗೇನು ಎಕ್ದಮ್ ಹಂಗೆಲ್ಲ ಆಗೈತೆ ಅಂತ ಗಡಿಬಿಡಿ ಮಾಡಿಬಿಡೋದು ಅವ್ರನ್ನ. ಸೊ ವಿಷಯಾಂತರ ಆಗುತ್ತೆ ಅಂತ. ನನ್ನ ಹೆಸರು ಮೀಟಿಂಗ್ ನೋಟಿಸ್ ಎಲ್ಲ ಯಾವಾಗಲೂ ಕಟ್ ಆ್ಯಂಡ್ ಪೇಸ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಡಿಜಿಟಲ್ ಸೈನ್ ಇಲ್ಲ. ಈ ಸರಿ ಹಾಕಬಾರ್ದು ನೀವು ಅಂತ ಹೇಳಿದ್ದೆ. ಹಾಕಿ ಮೀಟಿಂಗ್ ನೋಟಿಸ್ ಕಳಿಸ್ಬಿಟ್ರು, ಆಚಾರ ವಿಚಾರಗಳ ಚರ್ಚೆ. ಮತ್ತು ಇದು ನನ್ನನ್ನು ಬೈಪಾಸ್ ಮಾಡ್ತೀರಿ ಅಂದರೆ ಇದು ನಂದು ಒಪ್ಪಿಗೆ ಇಲ್ಲ, ನಾನು ಎಲ್ಲ ಟ್ರಸ್ಟಿಗಳಿಗೆ ಒಂದು ಪತ್ರ ಬರಿತೀನಿ ಅಂತ ಪತ್ರ ಬರೆದೆ. ಹಿಂಗೆ ಆಚಾರ ವಿಚಾರ ಅಂತ ಹಾಕಿದ್ದಾರೆ, ಇದು ಅಜೆಂಡಾ ಅಲ್ಲ. ನಾವು 2 ಮೀಟಿಂಗ್ನಲ್ಲಿ ಲೆಕ್ಕದ ಪತ್ರ ಕೇಳಿದ್ದೀವಿ, ಲೆಕ್ಕಪತ್ರ ಮುಂಚೆ ಬರಬೇಕಾಗಿತ್ತು. ಕೊನೆ ಪಕ್ಷ ಈ ಬಸವ ಜಯಂತಿಗೆ ಉದ್ಘಾಟನೆಯೇ ಆಗಬೇಕು ಅಂತ ಮೀಟಿಂಗ್ನಾಗ ತೀರ್ಮಾನ ಮಾಡೀವಿ. ಗೊತ್ತಾಯ್ತಲ್ಲ. ಈಗ ಅದೆಂಥದ್ದು ಸಂಕ್ರಾಂತಿ ತಪ್ಪು ಹೋಗ್ಬಿಡ್ತು, ಬಸವ ಜಯಂತಿಗೆ ಮಾಡೋಣ ಅಟ್ಲೀಸ್ಟು ಅಂಥೇಳಿ ಹಿಂಗೆ ಮಾಡಿದ್ದಾರೆ. ಇದು ಸರಿಯಲ್ಲ, ದಯಮಾಡಿ ಎಲ್ಲರೂ ಅವತ್ತು ಅಟೆಂಡ್ ಆಗಿರಿ. ಈ ನೋಟಿಸು ನಾನು ತೆಗೆದಿರೋದಲ್ಲ ಅಂಥೇಳಿ ಪತ್ರ ಹಾಕಿ ಕಳಿಸಿದೆ. ಇವ್ರಿಗೆ ಸ್ವಲ್ಪ ಸಿಟ್ಟು ಬಂತಂದು ಕಾಣಿಸ್ತದೆ, ಅದರದ್ದೊಂದು ಅಟ್ಯಾಚ್ಮೆಂಟ್. ಸೊ ಅವತ್ತು ಮೀಟಿಂಗ್ನಾಗೆ ವಿಚಾರ ಚರ್ಚೆ ಆಯಿತು. ಎಲ್ಲ ಹಿಂದಿನ ಮೀಟಿಂಗ್ ನೋಟಿಸು ಓದ್ತೀವಿ ನಾವು, ಅದಕ್ಕೆ ATR ಇಡ್ತೀವಿ, ಆ್ಯಕ್ಷನ್ ಟೇಕನ್ ರಿಪೋರ್ಟು ಇಡಬೇಕು. ಕಾರ್ಯದರ್ಶಿ ಕೇಳಿದೆ ನಾನು, ಅಪ್ಪ ಮತ್ತು ಕಟ್ಟಡದ ಪ್ರಗತಿ ಬಗ್ಗೆ ಈಗಾಗಲೇ ವರ್ಷಗಳಿಂದ ಹೇಳ್ತಾ ಇದ್ದೀವಿ, ಲೆಕ್ಕಪತ್ರ ಕೊಟ್ಟು ಬಿಡ್ಬೇಕು ಅಂತ ಹೇಳ್ತಾ ಇದ್ದೀವಿ, ಅದರ ಚೆಕ್ ಸೈನಿಂಗ್ ಅಥಾರಿಟಿ ಚೇಂಜ್ ಆಗಬೇಕಂತ ಹೇಳಿದ್ವಿ, ಒಂದೂ ಆಗಿಲ್ಲಲ್ಲ, ಅದನ್ನು ತಗೋ ಅಂತ 1 ಗಂಟೆ ಅದ್ರ ಬಗ್ಗೆನೂ ಚರ್ಚೆ ಆಯಿತು ಪ್ರಶ್ನೆಯಲ್ಲಿ. ಸೊ ಇವರು ಆಗಲೇ ಎಕ್ದಮ್ ಇವ್ರು ಸ್ವಾಮಿಯವ್ರ ಕಡೆಗೆ ಹೋಗೋಕ್ಕೆ ಹೊಂಟ್ಬಿಟ್ಟಿದ್ರು ವಿಷಯಾಂತರ ಮಾಡಲಿಕ್ಕೆ. ಬಿಡಕ್ಕೆ ಕೊಡಲಿಲ್ಲ ನಾನು.
ಕೊನೆಗೆ ಮತ್ತೆ ಆಚಾರ ಇಲ್ಲ ಹಂಗಾಗೈತೆ ಹಿಂಗಾಗೈತೆ ಹಂಗಾಗೈತೆ ಹಿಂಗಾಗೈತೆ ಅಂತೇಳಿ ಮತ್ತೆ ಅದನ್ನು ತೊಗೊಂಡು ಇಲ್ಲ ಲೆಕ್ಕಪತ್ರ ಕೊಡ್ತೀವಿ ನಾವು ಅದಕ್ಕೆ ಇರಲಿ ಈಗ ಭಾಳ ಮುಖ್ಯ ವಿಚಾರ ಐತಿ ಸ್ವಾಮಿಗಳ ಏನು ಆಚಾರ ವಿಚಾರ ಏನು ಆಚಾರ ವಿಚಾರ ಅಷ್ಟೊತ್ತಿಗೆ ಬಹುಶಃ ಇವರೆಲ್ಲ ಒಂದಿಷ್ಟು ಬ್ರೀಫ್ ಮಾಡಿದ್ರು ಅಂತ ಕಾಣಿಸುತ್ತೆ ಅವರು ಟ್ರಸ್ಟಿಗಳು ಒಂದಷ್ಟು ಜನ ಇಲ್ಲ ಅದನ್ನು ವಿಚಾರ ಮಾಡೋಣ ತೊಗೊಳ್ರಿ ಇದನ್ನು ವಿಚಾರ ಮಾಡೋಣ ತೊಗೊಳ್ರಿ ನಾನು ಒಪ್ಪೋದಿಲ್ಲ ಅಂತ ಅಲ್ಲಿ ಉಳಿದವರು ಒಂದು 5-6 ಜನ ಟ್ರಸ್ಟಿಗಳು ವಿರೋಧ ಮಾಡಿದರು ಬೇಡ ಅದೆಲ್ಲ ವಿಚಾರ ಒಳಗಡೆ ಕೂತು ಮಾಡೋದನ್ನು ಹೀಗೆಲ್ಲ ಮಾಡಬಾರ್ದು ಏನಾದ್ರು ಇದ್ದರೆ ವಿಚಾರ ಮಾಡೋಣ ಮೊದಲು ಕಟ್ಟಡದ್ದು ತೊಗೋಬೇಕು ಅಂತ ಆ ಸಂದರ್ಭದಾಗೆ ಎಷ್ಟು ಮಟ್ಟಿಗೆ ಅಂದರೆ ಹೊರಗಿನವ್ರು ಯಾರೋ ಒಂದಿಷ್ಟು ಜನ ಒಳಗಡೆ ಬಂದುಬಿಟ್ಟಿದ್ರು ಗೊತ್ತಾಯ್ತಾ ಈ ಅಲ್ಲಿಯ ಒಬ್ಬ ಧರ್ಮದರ್ಶಿ ಒಂದಿಷ್ಟು ಜನ ಬೇರೆಯವ್ರನ್ನೂ ಕರ್ಕೊಂಡ್ಬಂದಿದ್ರು ಹೊರಗಡೆ ಒಂದು ಕಮೋಷನ್ ಒಂದು 60-70 ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ಫೆಬ್ರವರಿ 10ನೇ ತಾರೀಕೆ ಈ ಗಲಾಟೆ ಆಗಿತ್ತು ಅವತ್ತು ನಮ್ಮ ದಾಸೋಹ ಸಮಿತಿ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಪ್ರಕಾಶ್ ಪಾಟೀಲ್ರಂತ ದಾವಣಗೆರೆಯ ಅಡ್ವೊಕೇಟ್ ಇದ್ದಾರೆ ಅವ್ರ ಮೇಲೆ ಅವತ್ತು ಕೂಡ ಹಲ್ಲೆ ಆಗಿತ್ತು ನಾನು ಹೋಗಿ ಯಾವನವನಿಗೆ ಬೈದು ಹೊಡೆದು ಇದೆಲ್ಲ ಮಾಡೋದಲ್ಲ ಅಂತೇಳಿ ಅವತ್ತಿನ ದಿವಸನೇ ನಮ್ಮ ಅಡಿಗೆಯವನು ಒಬ್ಬನ ಮೇಲೆ ಇವತ್ತೇನು ಭಾಳ ದೊಡ್ಡದಾಗಿ ಟಿ ವಿಗಳಲ್ಲಿ ಪೋಜ್ ಕೊಡ್ತಾ ಇರತಕ್ಕಂಥ ಚಂದ್ರಶೇಖರ್ ಪೂಜಾರ್ ಅವ್ರ ಅಳಿಯ ಅವ್ರ ಕಾರ್ ಡ್ರೈವರು ನಾವು ಅಡುಗೆ ಮನೆಯಲ್ಲಿ ಇನ್ನೂ ಅದಕ್ಕೊಂಚೂರು ಹಿನ್ನೆಲೆ ಹೇಳಬೇಕಾಗತ್ತೆ ನಮ್ಮ ದಾಸೋಹ ಸಮಿತಿಯವರ ಅಧ್ಯಕ್ಷರಾದಾಗ ನಮ್ಮದು ಪ್ರತಿ ತಿಂಗಳ 4 ಲಕ್ಷ ರೂಪಾಯಿವರೆಗೂ ಖರ್ಚು ಬರ್ತಾಯಿತ್ತು ನಮಗೆಲ್ಲ ಸ್ವಲ್ಪ ನಾವು ಬಂದಮೇಲೆ ಸ್ಟ್ರೀಮ್ ಲೈನ್ ಮಾಡಬೇಕಲ್ಲ ಸೊ ಹಿಂಗಾಗ್ತಾ ಇದೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಇರೋರು ಹುಡುಗರು ಇಷ್ಟಿದ್ದಾರೆ ಜನ ಬರೋ ಒಂದು 50-60 ಜನ ಬರ್ತಾರೆ ಹೆಂಗೆ 4 ಲಕ್ಷ ಖರ್ಚಾಗುತ್ತೆ ಅಂಥೇಳಿ ಇದನ್ನು ಮಾಡಿದಾಗ ಸರಿ ಹರ ಜಾತ್ರೆ ಮಾಡಿದಾಗ ಒಂದು 25,000 ರೂಪಾಯಿ ಹಾಕೋಣ ಉಳಿದಿತ್ತು ಅಲ್ಲಿಗೆ ಒಂದು CCTV ಹಾಕ್ಸಿದ್ವಿ ಅಡುಗೆ ಮನೆಗೆ ಒಂದು 4 ಕ್ಯಾಮ್ರಾ ಸೊ ಮಾಡಿದ ತಕ್ಷಣ ಇವ್ರನ್ನ ದಾಸೋಹ ಸಮಿತಿ ಅಧ್ಯಕ್ಷರು ಮಾಡಿದ್ವಿ ಅದಕ್ಕಿಂತ ಇಂಚೆ ಏನಾಗೋದು 4 ಲಕ್ಷ ಬರೋದು ದುಡ್ಡೇ ಇಲ್ಲ ಡಾಕ್ಟ್ರೆ ನಾನೇ ಕೊಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಇವರು ಕಣ್ಣೀರು ಹಾಕೋರು ಅದಕ್ಕೆ ನಾವೇ ಒಂದು ಪರಿಹಾರ ಮಾಡಿದ್ವಿ ಹಂಗೆ ಮಾಡೋದು ಬೇಡ ಅಮ್ಮಣ್ಣರೇ ಪಾಪ ನೀವು ಭಾಳ ಸೌಕಂದಿರಿ ಎಲ್ಲರೂ ಕೊಡೋಣ ಅಂತೇಳಿ 25,000 10,000 ನಾನು 10,000 ರೂಪಾಯಿ ತಿಂಗಳ ಕೊಡ್ತಾಯಿದ್ದೆ ಒಂದು 6 ತಿಂಗಳು ಈ ಕಾರ್ಯದರ್ಶಿ ಜ್ಯೋತಿ ಪ್ರಕಾಶ್ ಅಂತ ಹೇಳಿದ್ದಾರೆ ಅವ್ರ ಅಧ್ಯಕ್ಷತೆಗೆ ಅದನ್ನು ಮಾಡಿದ್ವಿ 6 ತಿಂಗಳಿಗೆ ನಾವು ಒಂದು ಟಾರ್ಗೆಟ್ ಇಟ್ಕೊಂಡಿದ್ವಿ ಒಂದು 10 ಕೋಟಿ ರೂಪಾಯಿಯನ್ನು ಕಾರ್ಪಸ್ ಫಂಡ್ ಕ್ರಿಯೇಟ್ ಮಾಡಬೇಕು ಅದ್ರ ಬಡ್ಡಿ ಬರುತ್ತೆ ಈಗ ಸದ್ಯಕ್ಕೆ ಒಂದು 4-5 ಕೋಟಿ ಕಲೆಕ್ಟ್ ಆದರೆ ಒಂದು 4-5 ಲಕ್ಷ ನಾವು ಈ 4 ಲಕ್ಷನ ನಿಜ ಅಂದ್ಕೊಂಡಿದ್ವಿ ಅಷ್ಟಕ್ಕೆ ಮಾಡೋಣ ಅಂಥೇಳಿ ಆ ಪ್ರಯತ್ನ ಮಾಡಿ ಕಳೆದ ಒಂದು ವರ್ಷದಲ್ಲಿ ನಮ್ಮ ಹತ್ರ ಈ ಕಾರ್ಪಸ್ ಫಂಡು 1,70,00,000 ರೂಪಾಯಿ ಇದೆ ಅದನ್ನು ಫಿಕ್ಸ್ಡ್ ಹಾಕಿದ್ದೀವಿ 1.25 ಲಕ್ಷ ರೂಪಾಯಿ ಬರ್ತದೆ ಇದರೆಲ್ಲ ಸ್ಟ್ರೀಮ್ ಮಾಡಿದಾಗ ಅದು 2 ಲಕ್ಷಕ್ಕೆ ಬಂತು 1.5 ಲಕ್ಷಕ್ಕೆ ಬಂತು 1.25 ಲಕ್ಷಕ್ಕೆ ಬಂದೋತು ಖರ್ಚು ಕ್ಯಾಮ್ರಾ ಹಾಕ್ಬಿಟ್ವಲ್ಲ 19 ಸಿಲಿಂಡ್ರ್ ಖರ್ಚಾಗವು ಈಗ 3-4 ಖರ್ಚಾದವು ತರಕಾರಿಗೆ ಇಷ್ಟು ಹೂವಿನ ಪೂಜೆಗೆ 14,000 ತರ್ಕೊಂಬರೋರು ಸೊ ಇವೆಲ್ಲ ಸ್ಟ್ರೀಮ್ ಲೈನ್ ಅದು ಅಲ್ಲೊಬ್ಬನ ಅಡುಗೆನ ಬಂಕಾಪುರ ಶಿವಣ್ಣ ಅಂತೇಳಿ ಒಬ್ಬನಿದ್ದಾನೆ ಅವನೇನು ಸಂಬಳ ತೊಗೊಳ್ಳಲ್ಲ ನಾನು ಫುಡ್ ಸ್ಟ್ರೀಟ್ರಿ ಸೇವೆ ಮಾಡ್ತೀನಿ ಅಂತಾನೆ ಭಾಳ ನೀಟಾಗಿ ಬಿಳೆ ಅಂಗಿ ಅದು ಹಾಕೊಂಬರ್ತಾನೆ ನಮಗೆ ಯಾಕೋ ಏನು ಕಥೆ ಇದೆ ಇದು ಅಂತೇಳಿ ಅವನಿಗೆ ಬಿಡಿಸಿದ್ವಿ ಅದೆಲ್ಲ ಮಾಡಬಾರ್ದು ಅಂತ ಹೇಳಿ ಅವನು ನಾ ಹುಡುಗರನ್ನೆಲ್ಲ ಕರ್ಕೊಂಬಂದೀನಿ ಸೇರಿಸೀನಿ ಅಂತಕ್ಕಂಥ ಹೋದ ವರ್ಷದಿಂದ ನಮ್ಮ ಹಾಸ್ಟೆಲ್ ಪ್ರಾರಂಭ ಆಗಿತ್ತು ಒಂದು 40 ಹುಡುಗರು ಇದ್ದು 38 ಹುಡುಗರು ಇದ್ದರು ಹೋದ ವರ್ಷ ಸೊ ಕರ್ಕೊಂಡು ಅವನು ಬಂತು ನಾವು ಎಲ್ಲ ನಾವೇನು ಈಗ ಎಲ್ಲ ಹಾಲು ಬೆಳಗಿರೋದೆಲ್ಲ ಹಾಲು ಅಂತಲೂ ನಂಬಿದ್ವಿ ಸೊ ಆವಾಗ ಯಾವಾಗಿದ್ದು 1.25 ಲಕ್ಷ ಬಂತು ಇಲ್ಲಿ ಕಾರ್ಪೊರೇಷ್ ಫಂಡ್ 70 ಲಕ್ಷ ಆಯಿತು ಇವನು ನಮ್ಮ ಚಂದ್ರಶೇಖರ್ ಪೂಜಾರಿಗೆ ಸಿಟ್ಟು ಬಂತಂದು ಕಾಣಿಸ್ತದೆ ಸೊ ಆ ಗಲಾಟೆ ಎಲ್ಲ ಸೇರ್ಕೊಂಡು ಅವತ್ತು ಅವ್ರ ಮೇಲೆ ಹಲ್ಲೆ ಮಾಡಿದರು ಗೊತ್ತಾಯ್ತಲ್ರಿ ಈ ಸರಿ ನಾನು ಮತ್ತು ಹಿಂಗೆಲ್ಲ ಆಗ್ತತೆ ಅಂದಾಗ ಇನ್ನೊಬ್ಬ ಧರ್ಮದರ್ಶಿಗಳು ಆಮೇಲೆ ನಮ್ಮ ಸಲಹಾ ಸಮಿತಿ ಅಂತ ಇದೆ ಅದರಲ್ಲಿ ಭಾಳ ಗಣ್ಯರಿದ್ದಾರೆ ಇವತ್ತಿನ ಕರ್ನಾಟಕ ಸರ್ಕಾರದ ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷರು ಮಾಜಿ MLC ಅವರಾದಂಥ ಸೋಮಣ್ಣ ಬೇವಿನ ಮರದವರಿದ್ದಾರೆ ಒಳ್ಳೆ ಉದ್ಯಮಸ್ಥರಾದಂಥ ಕಡ್ಕೋಳ್ರಿದ್ದಾರೆ ಒಂದು 4 ಜನ ಒಳ್ಳೆ ವಿಶೇಷ ಅವ್ರನ್ನೆಲ್ಲ ನಾವು ಸ್ಪೆಷಲ್ ಇನ್ವೈಟೀಸ್ ಅಂತ ಕರೀತಾರೆ ಅವ್ರು ಎಲ್ಲರಿಗೂ ಮಾತಾಡಿದ್ರು ನಿಂದೇನು ಅನ್ನೋ ಮಟ್ಟಕ್ಕೆಲ್ಲ ಸೊಂಟದ ತೆಳಗಿನ ಮಾತೆಲ್ಲ ಮಾತಾಡಕತ್ತಿದ್ರು ಅವರೆಲ್ಲ ಸಭಾತ್ಯಾಗ ಮಾಡಿದರು ಹಂಗೆಲ್ಲ ಮಾಡಬೇಡ್ರಿ ಬರ್ರಿ ಅಂಥೇಳಿ ಕೂತ್ಕೊಂಡ್ವಿ ಆ ಸಭೆಯಲ್ಲಿ ಭಾಳ ಇಂಪಾರ್ಟೆಂಟಾಗಿ ಕೋಟ್ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಹಿಂದಿನ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ವೀರಶೈವ ಪಂಚಮ ಶಾಲೆ ಭಾಳ ಹಿರಿಯರು ಭಾವಿ ಬೆಟ್ಟಪ್ಪನವರು ಅಂತೇಳಿದ್ದಾರೆ ತುಂಬ ಹೆಸರಿದೆ ಅವರೆಲ್ಲ ಆವಾಗಿನ ಕಾಲದಾಗ ಚೆನ್ನಾಗಿ ಕಟ್ಟಿದ್ದಾರೆ ಭಾವಿ ಬೆಟ್ಟಪ್ಪ ದಿಂಡೂರು ಉಮಾಪತಿ ಅವ್ರನ್ನ ನಾವು ದೂರದಿಂದ ನೋಡಿದ್ವಿ
ಆದರೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅವ್ರನ್ನ ತ್ರಿಮೂರ್ತಿಗಳು ಅಂತಲೂ ಕರಿತಾ ಇದ್ವಿ. ಬಾವಿ ಬೆಟ್ಟಪ್ಪನವರು 39 ನಿಮಿಷ ಅವತ್ತಿನ ಸಭೆಯಲ್ಲಿ ಮಾತಾಡಿದ್ದಾರೆ. ನಿಮ್ಮ ಹತ್ರ ರೆಕಾರ್ಡ್ ಇದೆ, ಡಿ ವಿ ಆರನ್ನು ನೀವು ಕಟ್ಕೊಂಡು ಹೋಗಿದ್ದಾರೆ. ಅದು ಬಂದ ತಕ್ಷಣ ಬೇಕಾದ್ರೆ ಕೊಡ್ತೀನಿ, 39 ನಿಮಿಷ ನೀವು ಟಿ ವಿ ಚಾನೆಲ್ನಾಗ ಹಾಕಿರಿ. ಅದರಲ್ಲಿ ಎಳೆಯಾಗಿ ಬಾವಿ ಬೆಟ್ಟಪ್ಪನವ್ರು ನಾನೇನೀಗ ತ್ರಿಮೂರ್ತಿಗಳು ಅಂತೇಳಿ ರಾಜ್ಯದಾಗ ಅಂದ್ಕೊಂಡಿದ್ದಾರೆ ಜನ. ಬಾವಿ ಬೆಟ್ಟಪ್ಪನ ಶಿವಸ್ವರೂಪಿಗಳು ಅಂದ್ಕೊಂಡಿದ್ದಾರೆ. ಅವರು ನಾನು ಹೇಳೋದೆಲ್ಲ ಸತ್ಯ ಸತ್ಯ ಅಂಥೇಳಿ 39 ನಿಮಿಷ 2008ನೇ ಇಸ್ವಿಯಿಂದ ಇವರು ಹಿಂಗೆ ಮಾಡಿದ್ದಾರೆ. ನಾವು 2008 ಒಂದು ಐತಿಹಾಸಿಕ ಸಮಾರಂಭ ನಮ್ಮ ಸ್ವಾಮಿಗಳನ್ನು ಫಸ್ಟ್ ಟೈಮಿಗೆ ಜಗದ್ಗುರುಗಳನ್ನು ಮಾಡಿದ್ವಿ. ಒಂದು 10 ಲಕ್ಷ ಜನ ಸೇರಿದ್ದರು. ಸುಮಾರು ಒಂದು 8 ಕೋಟಿ ರೂಪಾಯಿ ಅವತ್ತು ಸಂಗ್ರಹ ಆಗಿತ್ತು. ಅದ್ಭುತ. ಅದರಾಗ ಇವರು 5 ಕೋಟಿ ಹೊಡೆದಾರಂತ ನಮ್ಮ ಬಾವಿ ಬೆಟ್ಟಪ್ಪನವರು ಅವತ್ತಿನ ಸಭೆಯಲ್ಲಿ ಆರೋಪ ಹಿಂದಕ್ಕೂ ಮಾಡ್ತಾಯಿದ್ರು. ಅವರು ಹೇಳ್ತಾನೆ ಇದ್ದರು ಪಾಪ. ಮತ್ತು ಅಲ್ಲಿಂದ ಪ್ರಾರಂಭ ಮಾಡಿ ಈ ಕಟ್ಟಡದಿದೆಯಲ್ಲ, ಗೌರ್ಮೆಂಟಿಂದ 10 ಕೋಟಿ ಬಂದಿದೆ ಅಂತ ಯಾವ ಟ್ರಸ್ಟಿಗೂ ಗೊತ್ತಿರಲಿಲ್ಲಂತೆ. ಇಲ್ಲ ಅದು ಯಾರಿಗೂ ಹೇಳೋಂಗಿಲ್ಲ, ಅದು ಒಳಗಡೆ ಹಿಂದೆ ಕೊಟ್ಟರು ಅಂತ ಇವರಿಬ್ಬರೇ ಕೆಲಸ ಮಾಡೋದು. ಅದನ್ನು ಸ್ವಲ್ಪ ನಾವು ತೊಗೊಂಬರ್ಬೇಕು, ಅಲ್ಲಿ ಕೊಡ್ಬೇಕು, ಇಲ್ಲಿ ಕೊಡ್ಬೇಕು, ಅದೇ ಮಾಡೋದು. ಪ್ರತಿ ಬಾರಿ ಬಂದಾಗೂ ಹಿಂಗೆ ಅನ್ನೋರು ಹಿಂಗೆಲ್ಲ ಮಾಡ್ತಾಯಿದ್ರು. ಮೀಟಿಂಗಿಂದ ರಜಲು ಅಂದರೆ ಈಗ ಕೇಳಬೇಕಲ್ಲ ಟ್ರಸ್ಟಿಗೆ ದುಡ್ಡು ಕೊಡಿ ಅಂತ, ಆ ಸೈನನ್ನು ಫೋರ್ಜರಿ ಮಾಡ್ಕೊಂಡು ತೊಗೊಂಡು ಹೋಗಿದ್ದಾರೆ. ಬಾವಿ ಬೆಟ್ಟಪ್ಪನವ್ರು ಆರೋಪ ಇದು. ನಾನು ಆಗಲೇ ಹೇಳಿದೆ, ಅಧಿಕಾರಿಗಳು ಸೈನ್ ಮಾಡಿದ್ದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾಡಿ, ಇಲ್ಲಿ ಅವ್ರು ಹೇಳಿದರು. ಸೊ ಎಳೆಯಾಗಿ ಇಡೀ ಇವತ್ತಿನವರೆಗೂ 2026ನೇ ಇಸ್ವಿ ಮಾರ್ಚ್ 10ನೇ ತಾರೀಕಿನ ಭ್ರಷ್ಟಾಚಾರವನ್ನು ಬಹಿರಂಗವಾಗಿ ಇಟ್ಟರು. ಇಟ್ಟೆಲ್ಲ ಹೇಳಿದ ಮೇಲೆ ಅದೇನು ಬಂತೇನೋ ಅವರಿಗೆ ಇರಲಿ, ಅದೆಲ್ಲ ವಿಷಯನ ಮಾಫಿ ಮಾಡಬೇಡ ಇವತ್ತಿಂದ. ಕೊನೆ ಕನ್ಕ್ಲೂಡಿಂಗ್ ರಿಮಾರ್ಕ್ಸ್. ಅದು ಹೆಂಗಾಗತ್ತೆ ರೀ, ಇಷ್ಟೋ ತನಕ ಹೇಳಿದಿರಿ, ನನ್ನನ್ನು ಕರ್ಕೊಂಬಂದ ಸರಿ ಮಾಡಪ್ಪ ಅಂತ ಹೇಳಿದಿರಿ, ಅದು ಮಾಡ್ಬೇಕಾದ್ರೆ ಒಂದು ಸಣ್ಣದರ ಪೆನಾಲ್ಟಿ ಆಗಬೇಕಾ? ಅದು ಬಿಟ್ಟು ನೀವು ಹೆಂಗೆ ಮಾಡ್ತೀರಿ ಅಂತ ಈ ಸ್ವಾಮಿಗಳ ವಿಷಯ ಹೋಗೋಕ್ಕೆ ಮುಂಚೆ ಇದೆಲ್ಲ ಚರ್ಚೆ ಆಗಿರ್ತಕ್ಕಂಥದ್ದು. ಸೊ ಅವಾಗ ಒಂದು ಕಮೋಷನ್ ಶುರುವಾಯಿತು. ಯಾರೋ ಇವು ಘಟಕದ ಹುಡುಗ ಅಂತೆ, ಅವ್ರಂತ ಇವರು ಅದೇ ಒಳಗಿನವರೆಲ್ಲ ಬಂದರು. ಯಾರೋ ಒಬ್ಬನು MLCಗೆ ನಿಂತಿದ್ದಂತೆ, ಮಲ್ಲಿಕಾರ್ಜುನ ಅಂತ ಹಾವೇರಿಯವನು. ಅವನು ಯಾರಪ್ಪ ಅಂದರೆ ಒಬ್ಬ ಟ್ರಸ್ಟಿ ಮಹೇಶ್ ಅಂತದಾರ, ಅವನು ಗುತ್ತಿಗೆದಾರ, ಅವ್ರ ತಮ್ಮ. ಹೆಂಗೆಂಗೋ ಮಾತಾಡಿದ್ಲಿ, ತಮ್ಮ ನಿನ್ನಂಗೆ ನಾನು 2 ಎಲೆಕ್ಷನ್ ಮಾಡಿ ಬಂದಿನ ಕಣೋ MLA, ನನಗೂ ರಾಜಕೀಯ ಗೊತ್ತೈತೆ ಕೂತ ಅಂತೇಳಿ ಭಾಳ ಅವನಿಗೆ ಹೇಳಿದ್ವಿ. ಸೊ ಒಂದು ತಗೊಬಂದಿಗೆ ತೊಗೊಂಬ, ನನಗೆ ಅದು ಬೈ ನೇಚರೇ ಬಂದುಬಿಟ್ಟಿದೆ. ನಾನು ಎಲ್ಲರಿಗೂ ಉಬ್ಬಾರಿಸಿ ಏನಿಲ್ಲ ಅಂತಲೂ ಅಂದೋನು. ಸೊ ತೊಗೊಂಬಂದ್ವಿ, ಹೇಳಿದ್ವಿ ಓಮಣ್ಣರ ಹಿಂಗೆಲ್ಲ ಮಾಡಿದರೆ ಸಾಕಾಗೋದಿಲ್ಲ, ಇದು ಒಳ್ಳೇದಾಗೋದಿಲ್ಲ, ದಾದಾಗಿರಿ ಮಾಡೋದಾದ್ರೆ ನಾನು ನೋಡ್ಕೊತೀನಿ ಅಂತ. ಸೊ ತೀರಾ ಅದಾಗ ಎಲ್ಲರೂ ಸಭಾತ್ಯಾಗ ಮಾಡಿದರು. ಸೊ ಹಂಗಾದ್ರೆ ನೀವು ಮುಂದಿನ ವಿಷಯಕ್ಕೆ ಹೋಗ್ತೀವಿ ಅಂತ ಬಂತು. ಅದನ್ನು ತೊಗೊಳೋದಾದ್ರೆ ನಾನು ಈ ಸಭೆಯಲ್ಲಿರಲ್ಲ. ನೀವು ಹೋಗಬಾರ್ದು ಅಂತ ಅಲ್ಲಿ ಯಾರೋ ಇದ್ದರು, ಬಾಗಿಲಾಗ ಎಳ್ಕೊಂಬರೋ ಪ್ರಯತ್ನ ಮಾಡಿದರು. ಬಾಗಿಲು ತೆಗಿಯೋಕ್ಕೆ ಹೋದ್ವಿ. ಆವಾಗ ಬಾಗಿಲು ತೆಗಿಲಿಲ್ಲ. ಇನ್ನೊಂದು ಸ್ವಲ್ಪ ಜೋರಾಗಿ ಹೇಳಿದಾಗ ಹೊರಗಡೆ 2 ಹುಡುಗರು, ಅವ್ರು ಯಾರಪ್ಪ ಅಂದರೆ ನಮ್ಮ ಪೂಜಾರ್ ಚಂದ್ರಶೇಖರನ ಶಿಷ್ಯರು. ಸರಿ ನಮ್ಮ ಪ್ರಕಾಶ್ ಪಾಟೀಲ್ರ ಮೇಲೆ ಹಲ್ಲೆ ಮಾಡಿದವರು ಅವರೇನೆ. ಅವತ್ತು ಜನವರಿ 10ನೇ ತಾರೀಕು ಅವ್ರು ನನ್ನ ಮೇಲೂ ಹಲ್ಲೆ ಮಾಡೋಕ್ಕೆ ಬಂದಿದ್ದರು. ಇದೇ ಉಮ್ಮಣ್ಣರು ಬಿಡಿಸಿ ಕಳಿಸಿದ್ರು. ಏಕಾಏಕಿ ಒಳಗಡೆ ನಂದು ಎಡಗಡೆ ಪಕ್ಕೆಗೆ ಬಲಗಡೆ ಹಿಂಗೆ ಇಚ್ಚಿಕ್ಬಿಟ್ರು. ಸಿಕ್ಕಾಬಟ್ಟೆ ನೋವಾಗೋಗ್ಬಿಡ್ತು ನನಗೆ. ಈಗೊಂದು 6 ತಿಂಗಳ ಹಿಂದೆ ನಿಮೋನಿಯಾ ಬೇರೆ ಆಗಿತ್ತು ನನಗೆ. ಸೊ ನನಗೇನೋ ಆಗ್ಬಿಡ್ತಿದ್ದು, ಇವು ಭಾಳ ತೊಂದರೆ ಆಯಿತು ಅಂತೇಳಿ ಹೊರಗಡೆ ಅಲ್ಲಿ ನಮ್ಮ ಅಧ್ಯಕ್ಷರ ರೂಮ್ ಇದೆ, ಅಲ್ಲಿಗೆ ಬಂದು ಒಂದಿಷ್ಟು ನೀರು ಕುಡಿದು, ಅಪ್ಪ ಹೊರಗೆ ಬಿಟ್ರು ನಾನು ಹೋಗ್ತೀನಿ, ಇದು ಸರಿ ಆಗೋದಿಲ್ಲ ಅಂತ ಹೇಳಿದೆ. ಸ್ವಲ್ಪ ನೀರು ಕುಡಿದು ಸುಧಾರಿಸ್ದೆ, ಭಾಳ ನೋವಾಗ್ತಾಯಿತ್ತು. ಇಲ್ಲ ಹೋಗ್ತೀನಿ ಅಂತ ಬಂದೆ, ಹೊರಗೆ ಬಿಡೋಕ್ಕೆ ತಯಾರಿರಲಿಲ್ಲ. ಆವಾಗ ಒಬ್ಬನು ಯುವ ಘಟಕದ ಅಧ್ಯಕ್ಷ ನಾನು ಕೊಟ್ರೇಶ್ ಅಂತೇಳಿ, ಅವನು ಎಳೆದಾಡ್ಬಿಟ್ಟ ಮತ್ತೆ. ಇದು ಚೆನ್ನಾಗಿ ಕಾಣಲ್ಲ ಅಂತೇಳಿ ಹೊರಗಡೆ ಹೋದ. ಅಷ್ಟೊತ್ತಿಗೆ ಅವನೇ ಚಂದ್ರ ಬಂದಲ್ಲಿ, ನೀನೇ ಕಾರಣ ಆಗ್ತೀನಿ, ನಂಗೆ ಏನಾರು ಆದರೆ ಕಳಿಸ್ತೀಯ, ಏನು ಮಾಡ್ತೀಯ ಅಂದೆ. ಸರ್ ಬರ್ರಿ ಸರ್ ಅಂತೇಳಿ ಅವನು ಹೊರಗೆ ಕರ್ಕೊಂಬಂದೆ. ಅಷ್ಟೊತ್ತಿಗೆ ಇವರೆಲ್ಲ ಬಂದರು, ಹಿಂಗಾಗೈತಿ ಅಂತೇಳಿ ಸುಸ್ತಾಗಿರಿ ಅಂತ. ನಾನು ಆಸ್ಪತ್ರೆಗೆ ಹೋಗಿ ಎಕ್ಸ್ರೇ ಮಾಡಿಸ್ಬೇಕಾಯ್ತು. ಅವತ್ತಿನ ಕತೆ ಅಷ್ಟರ ಮಟ್ಟಿಗೆ ಆಯ್ತಿದ್ದು. ಸೊ ಅವತ್ತಿಂದ ಅಷ್ಟೊತ್ತಿಗೆ ಒಂದು 6 ಗಂಟೆಗೆ ನಾನು ಅವರು ಇಬ್ಬರು ಕೂಡ ವಾಶ್ರೂಮಿಗೆ ಹೋಗಿದ್ವಿ, ಉಮಾಪತಿಯವರು ನಾವು. 6 ಗಂಟೆಗೂ ನಾನು ಹೇಳಿದೆ, ಉಮ್ಮಣ್ಣರೇ ಈಗಲೂ ಕಾಲ ಮಿಂಚಿಲ್ಲ, ಎಲ್ಲವೂ ಕೊನೆಗೆ ಇಷ್ಟೆಲ್ಲ ಸಂಘರ್ಷ ಮಾಡಿದ್ರು ಮಾತುಕತೆಯಲ್ಲೇ ಬಗೆಹರಿಸ್ಕೋಬೇಕಾಗತ್ತೆ, ಮಾಡೋಣ ಅಂತೇಳಿ. ಹ್ಞೂ ಅಂತೇಳಿ ಬಂದರು. ಇದೇ ಹಿಂಗೆ ಆಯ್ತು ಅವತ್ತು. ಸೊ ಭ್ರಷ್ಟಾಚಾರವೇ ಮೇಯ್ನ್ ಇಶ್ಯೂ. ಜೊತೆಗೆ ಇನ್ಕಮ್, ನಮಗೆ ಇವರು ಟ್ರಸ್ಟ್ ಮಾಡಿರ್ತಕ್ಕಂಥದ್ದು, ಪೀಠ ಮಾಡಿರ್ತಕ್ಕಂಥದ್ದು ಸಾಮಾನ್ಯರನ್ನು ಹೊರಗಡೆ ತರಬೇಕು, ಜನರನ್ನು ಮೇಲೆತ್ತಬೇಕು ಅಂತ. ಸೊ ನಾವು ಪೀಠ ಮಾಡಿದಾಗೆಲ್ಲ ಹಗಲೆಲ್ಲ ಹೇಳ್ತಾ ಇದ್ವಿ. 2008ರಲ್ಲಿ ನಾವು ಜಗದ್ಗುರು ಪೀಠವನ್ನು ಮಾಡಿದ್ದೇವೆ.
2008 ಮಕ್ಕಳನ್ನು ದತ್ತು ತೊಗೊತಿದ್ದೀವಿ ಅಂದರೆ 2 ಮಕ್ಕಳನ್ನು ತೊಗೊಂಡಿದ್ದಿಲ್ಲ. ನಾನು ಹೋಗಿ 38 ಮಕ್ಕಳನ್ನು ಕರ್ಕೊಂಡ್ಬಂದಿದ್ವಿ ಹೋದ ವರ್ಷ. ಅದು ನನಗೂ ಆಗಿದ್ದು 1 ವರ್ಷ ಬೇಕಾಯ್ತು. ಸೊ ಈ ಥರದ ಪೀಠ ಸ್ಥಾಪನೆಯ ಟ್ರಸ್ಟ್ ಸ್ಥಾಪನೆಯ ಒಂದೇ ಒಂದು ಉದ್ದೇಶವನ್ನು ಇವತ್ತು ಎಲ್ಲೆಲ್ಲ ಮೀಡಿಯಾದಾಗ ಹೇಳ್ತಾರೆ, ಧಾರ್ಮಿಕ ಪುಸ್ತಕಗಳನ್ನು ಪ್ರಕಟಣೆ ಮಾಡ್ತೀವಿ. ಟ್ರಸ್ಟ್ ಏನು ಮಾಡೈತಿ? ಕೋಟಿ ಕೋಟಿ ಹಣ ಭಕ್ತರು ಕೊಟ್ಟಿದ್ದಾರೆ. ಬರೋದು, ಮೀಟಿಂಗ್ ಮಾಡೋದು, ಒಲಕ್ಕೆ ತಿನ್ನೋದು, ಎಲ್ಲರಿಗೂ ಭಾರಿ ಖುಷಿಯಾಗಿ ಅಡ್ಡಾಡಿಸಿ ಒಳ್ಳೆ ಮಾತಾಡಿಸಿ ಕಳಿಸ್ಬಿಡೋದು. ಸೊ ಇವೆಲ್ಲ ಬಹಿರಂಗಕ್ಕೆ ಬಂದವು. ಅದಾದಮೇಲೆ ಇದೆ ಇವಾಗ ಗೊತ್ತಾಗಿದೆ ಅಲ್ರಿ, ಸ್ವಾಮಿಗಳು ತೆಗಿತೀವಿ ಅಂತ ಹೋದರು. ಸೊ ಅದಕ್ಕೆ ಅವತ್ತು ಆಮೇಲೆ ನಾವು ಹೋದ್ಮೇಲೆ ಅವ್ರು ನಿರ್ಣಯ ಮಾಡಿದ್ರಂತೆ, ನೀವು 1 ವಾರದೊಳಗಡೆ ಗಡುವು ಕೊಡ್ತೀವಿ, ತೀರ್ಮಾನ ಮಾಡಬೇಕು ಅಂತ. ಅದೇನೋ ಹಬ್ಬ ಬಂದವ ಅಂತ, ಅವಾಗ ಯುಗಾದಿ ಅಲ್ರಿ. ಸೊ ಕೊನೆಗೆ ಅವರು 24ನೇ ತಾರೀಕು ಅಂತೇಳಿ. ಹಂಗಾರೆ 24ಕ್ಕೆ ನಮಗೆ ಲೆಕ್ಕ ಕೊಟ್ಟ ಮುಂದಿಂದವ್ರು ಸ್ವಾಮಿಯವ್ರು ತೆಗಿಯೋಕೆ ನಮ್ದು ಏನು ಅಭ್ಯಂತರ ಇಲ್ಲ. ಸ್ವಾಮಿಯವ್ರು ತಪ್ಪು ಮಾಡಿದ್ರೆ ನಾವು ಈಗಲೂ ಕೂಡ ರಕ್ಷಣೆ ಮಾಡೋಲ್ಲ. ತಪ್ಪಿತಸ್ಥರು ಯಾರಿದ್ದರೂ ನೀವೇ ನಮ್ಮ ಹೋರಾಟದ ಜೀವನವನ್ನು ನೋಡಿದ್ದೀರಿ. ನಾವು ಯಾವಾಗಲೂ ತಪ್ಪಿಸಿದ್ರು ಪರವಾಗಿ ಇರುವಂಥ ಪ್ರಸಂಗವೇ ಇಲ್ಲ. ಎಷ್ಟು ಮಟ್ಟಿಗೆ ಅಂದರೆ ಉಮ್ಮಣ್ಣರಿಗೆ ಅವರಿಗೆ ಈ ಆ ಸಭೆಯಲ್ಲಿ ಹೇಳಿದ್ದೇನೆ, ಇವತ್ತು ಕೂಡ ಪುನರುಚ್ಚಾರ ಮಾಡ್ತೀನಿ. ನನ್ನ ಜೀವನದಾಗೆ ಯಾವನರೇ 1 ರೂಪಾಯಿ ಹಣ ತಿಂದೀನಿ ಅಂದರೆ, ಯಾರು 1 ಅಡಿ ಜಾಗ ಸರ್ಕಾರದ ಕಬಳಿಸಿದ್ರೆ ನಾನು ನಿವೃತ್ತಿ ಆಗೋದಿಲ್ಲ. ಹಿಂದೆಲ್ಲ ರಣಬಲಿ ಕೊಡ್ತಾರೆ ಅಂತ ಹೇಳ್ತಿದ್ರು. ಗೊತ್ತಾ ರಣಬಲಿ ಅಂದರೆ ಏನು ಅಂತ? ಕುತ್ತಿಗೆ ಕೊಯ್ಕಂತೀನಿ ನಾವು 24ನೇ ತಾರೀಕು. ಸೊ ಮುಂದೆ ಅವಾಗ ಅದೇನೋ ಅಷ್ಟೊತ್ತಿಗೆ ಎಲೆಕ್ಷನ್ ಬಂತು. ಅದಕ್ಕೆ ಕಾರಣ ಹೇಳಿದರು ಅವರು ಪೊಲೀಸ್ನವರು. ದಾವಣಗೆರೆಗೆ ಎಲೆಕ್ಷನ್ ಇರೋದು, ಇಲ್ಲಿಗೇನು ಸಂಬಂಧ? ಸುಮ್ಮನೆ ಅವರು ಹೇಳಿದರು ನಿಮಗೆ ಅಂದರೆ ಇವ್ರು ರಕ್ಷಣೆ ಕೋರಿದರು. ಯಾಕೆ ಹೇಳಿದರು ಅಂದರೆ ನಮಗೆ ರಕ್ಷಣೆ ಕೊಡಬೇಕು ಅಂಥೇಳಿ. ಅಯ್ಯೋ ಸುಮ್ಮನೆ ರಕ್ಷಣೆ ಕೊಡೋಂಗಾದ್ರೇನಪ್ಪ, ತೊಗೊಳಂಗೆ ಬರೋಂಗಾದ್ರೇನಪ್ಪ ನೀವು ಮಠಕ್ಕೆ? ಇಷ್ಟಕ್ಕೊಂದು ವರ್ಷ ಸೇವೆ ಮಾಡಿದೋದನ್ನು ಜನ ಪ್ರೀತಿಯಿಂದ ಮಾಡ್ಕೋಬೇಕಾಗಿತ್ತು. ರಕ್ಷಣೆ ಕೊಡೋಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಬರೋ, ನಿಮ್ದೊಂದು ಮೂಗು ನುಯಿಸ್ಲಿಲ್ದಂಗೆ ನೋಡ್ಕೊತೀನಿ ಅಂದೆ ನಾನು. ಪೊಲೀಸ್ನವರು ಮತ್ತು ಅವತ್ತು ಕೊಡೋಕ್ಕಾಗೋದಲ್ಲ, ನಾವು ಹಿಂಗೆಲ್ಲ ಬಂದೋಬಸ್ನಾಗಿದ್ವಿ ಅಂತ ಹೇಳಿದ್ರು. ನಾವು ಹೇಳಿದ್ವಿ 24ಕ್ಕೆ ನಾವು ಅಭಿಯಾನ ಚಳವಳಿ ಮಾಡ್ತೀವಿ, ದೊಡ್ಡ ಸಂಖ್ಯೆಗೆ ಸೇರ್ತೀವಿ ಅನ್ನೋದು ಪೊಲೀಸ್ ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗ್ಬಿಟ್ಟಿತ್ತು. ಅವ್ರು ನೀವು ಮಾಡಬೇಡ್ರಿ, ನಾವ್ಯಾಕೆ ಮಾಡಬಾರ್ದು, ನಮ್ಮ ಮಠದಾಗ ನಾವು ಮಾಡ್ತೀವಿ, ನೀನು ಯಾರು ಅಂತ. ಸೊ ಅವರೇನು ಅನುಮತಿ ಕೇಳಬೇಕಾಗಿರಲಿಲ್ಲ ನಾವು. ಸೊ ನಾವು ಜನ ಸೇರಿದ್ವಿ, ಲೆಕ್ಕ ಕೊಡಿ ಅಂತೇಳಿ ಅವತ್ತು ಮಾಡಿದ್ವಿ. ಆ ಜನಕ್ಕೆ ಎದುರು ಬರಲಿಲ್ವೋ, ಕಾನೂನಿಗೆ ಎದುರು ಬರಲಿಲ್ವೋ ಗೊತ್ತಿಲ್ಲ. ನಮ್ಮ ಜನ ಬರೋದಕ್ಕೂ ಸುಳ್ಳು ಸುದ್ದಿ ಹಾಕಿದರು. ಪೊಲೀಸ್ನವರು 144 ಹಾಕಿದ್ದಾರೆ, ಬ್ಯಾರೋ ಮಾಡಿದ್ದಾರೆ, DC ಅವ್ರು ಮಾಡಿದ್ದಾರೆ. ದಾವಣಗೆರೆಗೆ ಉಪಚುನಾವಣೆ ಹರಿಹರದಾಗೆ ಇದು. ಸೊ ಅವತ್ತು ಜನ ಬಂದ್ವಿ, ನಾವೆಲ್ಲ ತೀರ್ಮಾನ ಮಾಡಿ ಅವ್ರು ಕೊಡಲೇಬೇಕು. ಕೊಡಲಿಲ್ಲದ್ರೆ ಆಗಲಿ ಮತ್ತು ವಯಾ ಮೀಡಿಯಾ ಒಬ್ಬರನ್ನ ಅವತ್ತು ಪರಮೇಶ್ವರ ಗೌಡರು ಅಂತಕ್ಕಂಥ ಹೊಳೆ ಸಿರಿಗೆರೆಯ ಹಿರಿಯರಿದ್ದಾರೆ, ಸಮಾಜದ ಮುಖ್ಯಸ್ಥರು. ಅವರನ್ನು ಈ ಲೆಕ್ಕ ಕೊಡುವ ಚಳವಳಿ ಅಭಿಯಾನದ ಅಧ್ಯಕ್ಷರನ್ನು ಮಾಡಿ, ನೀವು ಮಾತುಕತೆ ಮೂಲಕನೇ ಲೆಕ್ಕ ತೊಗೊಳ್ಳಿ. ದುಡ್ಡು ಎಷ್ಟು ಬಂದಿದೆ ಫಸ್ಟ್ ಬರಲಿ. ಖರ್ಚು ಬೇಕಾದ್ರೆ 10 ರೂಪಾಯಿ ಸಾರ್ವಜನಿಕ ಕೆಲಸ, ಒಂದು 10 ರೂಪಾಯಿ ಎಲ್ಲರೂ ಚೆಲ್ಲು ಹೋಗಿರ್ಬೋದು, ಸೋರು ಹೋಗಿರ್ಬೋದು, ಒಪ್ಕೊಳ್ಳೋಣ. ಅದನ್ನು ಆಮೇಲೆ ಕೇಳೋಣ, ಲೆಕ್ಕ ಕೊಡಿ ಅಂತೇಳಿ. ಲೆಕ್ಕ ಸುದ್ದಿ ಕೊಡಲಿಲ್ಲ. ಏಕಾಏಕಿ 13ನೇ ತಾರೀಕು ಸಭೆ ಮಾಡ್ತಾರೆ ಅಂಥೇಳಿ. ನಾವು ಆ್ಯಕ್ಚುಲಿ 12ನೇ ತಾರೀಕು ಮಾಡಬೇಕು ಅಂತ ಇದ್ವಿ. 12ನೇ ತಾರೀಕು ಈ ಬಾವಿ ಬಿಟ್ಟಪ್ಪನವ್ರು ಏನು 49 ನಿಮಿಷ ಮಾಡ್ಯಾರ, ಅವ್ರಿಗೆ 80 ವರ್ಷ ತುಂಬ್ಯಾವು. ಅವ್ರದ್ದೊಂದು ಸಭೆ ಇತ್ತಲ್ಲಿ. ಸೊ ಅಲ್ಲೆಲ್ಲ ಹೋಗ್ತಾರೆ ಅಂತ ಬಿಟ್ಟರೆ, ಇವ್ರು ದಡಬಡವ ಹಿಂದಿನ ದಿವಸ ಮೀಟಿಂಗ್ ಮಾಡ್ತೀವಿ. ನಮ್ಮ ಮೀಟಿಂಗು ಪ್ರತಿ ಸರಿ ಕೂಡ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅಂತ ಅವರೇ ಬರೀತಾರೆ. ಈಗ 3 ಮೀಟಿಂಗು ಅವೆಲ್ಲ ಬಿಟ್ಬಿಟ್ರು ಸ್ವಾಮಿಗಳಿಂದ. ಮತ್ತು ಮಠದಾಗೂ ಮಾಡಿಲ್ಲ, ಎಮರ್ಜೆನ್ಸಿ ಮಾಡಿ ತೆಗೆಯುವಂಥ ಪ್ರಯತ್ನ ಹೊರಗಡೆನೂ ಮಾಡಿದರು. ಮತ್ತೇನು ಹೆದರಿಕೆ ಆಯಿತು, ಸುಮ್ಮನೆ ಆಗ್ಬಿಟ್ರು. ನಮಗೆ ಅಲ್ಲೆಲ್ಲ ಮಾಡಿದಾಗ ನಾವೇನು ಹೋಗೋಕ್ಕೆ ಹೋಗಿಲ್ಲ. ಬಾರು ಮಠಕ್ಕೆ ಬರಬೇಕು, ಲೆಕ್ಕ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಭಾಳ ಚೆನ್ನಾಗಿ ಜಾರಿ ಇಟ್ಟಿದ್ವಿ. 13ಕ್ಕೆ ಮಾಡ್ತೀವಿ ಅಂತ 2 ದಿವಸದ ಹಿಂದೆ ಗೊತ್ತಾಯಿತು. ಸೊ 13ಕ್ಕೆ ನಾವು ಸೇರಿಕೊಳ್ಳೋಣ, ಲೆಕ್ಕ ಕೊಡೋಕ್ಕೆ ಕೇಳೋಣ ಅಂತೇಳಿ ಸ್ವಾಮಿಗಳಿಗೆ ಅದೊಂದು ನೋಟಿಸ್ ತಂದು ಅಲ್ಲಿ ಅಂಟಿಸಿ ಹೋಗ್ತಾರೆ. ಹಿಂದಿನ ದಿವಸ ರಾತ್ರಿ ಯಾರೋ ಕಿಡಿಗೇಡಿ ಹುಡುಗರು ಕೊಟ್ಟಾಗ ಇನ್ನೊಬ್ಬ ಫೌಂಡ್ರ್ ಟ್ರಸ್ಟಿ ಬಾಬಣ್ಣ ಅಂತದಾರ, ಅವ್ರ ಮನೆಗೆ ಅಂಟಿಸೋಕೆ ಹೋಗಿದ್ದಾರಂತ. ಹೆಣ್ಮಕ್ಳು ಯಾವನಲ್ಲಿ ಅವನಿಲ್ಲ ಅಂಟಿಸೋಣಂತ ವಾಪಸ್ ಕಳಿಸ್ಯಾರ. ಸೊ ಈ ಥರ ಎಲ್ಲ ಮಾಡಿದರು. ಬಿಡು ಪೊಲೀಸ್ ರಕ್ಷಣೆಗೆ ಬರ್ತಾರ ಅಂತ ಆಯ್ತು. ನಾವು ಹೋದಾಗ ಅಲ್ಲಿ ಪೊಲೀಸ್ನವ್ರು ಭಾಳ ಜಮಾವಣೆ ಮಾಡಿದರು. ಅಪ್ಪ ನಮ್ಮ ಮಠಕ್ಕೆ ಹೋಗೋಕ್ಕೆ ನಿಮ್ದು ಏನರೋ 144 ಕೆನಾಟ್ ಬಿ ಪುಟ್ ಇನ್ ಟು ಪ್ರೈವೇಟ್ ಪ್ರಾಪರ್ಟಿ, ಇಟ್ಸ್ ಇನ್ ಟು ದಿ ಪಬ್ಲಿಕ್ ಡೊಮೈನ್. ಅದೇನು ಇನ್ಫ್ಲೂಯೆನ್ಸ್ ಮಾಡಿದರೆ ಏನೋ 144 L ಕಿಲೋಮೀಟ್ರ್ ಸುತ್ತಮುತ್ತ ಅಂತ ಹಾಕಿ ಅವರನ್ನು ಸೇರಿ ಅಂತ ಬರ್ಸ್ಬಿಟ್ಟಿದ್ದಾರೆ. ಆಮೇಲೆ ಅದು ಮಧ್ಯಾಹ್ನದ ಮೇಲೆ 144 ಹಾಕಿರೋದು. ನಮಗೇನು ಬೆಳಗ್ಗೆ ಯಾರೂ ಸೇರಬೇಡಿ ಅಂತ ಯಾರೂ ಹೇಳಿಲ್ಲ. ಸೊ ಅಲ್ಲಿ ಸ್ವಲ್ಪ ಮಾತುಕತೆ ಆದವು.
ಪೊಲೀಸ್ನವ್ರು ನಮ್ಮನ್ನು ಪ್ರಮುಖರನ್ನ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದರು. ನನ್ನನ್ನು ಮಾಡಪ್ಪ ಅಂದರೆ ಇಲ್ಲ ನೀವು ಆಡಳಿತಾಧಿಕಾರಿ ನೀವು ಒಬ್ಬರು ಒಳಗೆ ಹೋಗ್ರಿ ಅಂತೇಳಿ ಪೊಲೀಸ್ನವ್ರು. ನಾನು ಯಾಕೆ ಹೋಗ್ಲು, ನನ್ನ ಜನ, ನಾನು ಯಾವಾಗಲೂ ನನ್ನ ಜನ ಮುಂದೆ ಇಟ್ಕೊಂಡು ಹಿಂದಿನಿಂದ ಅವ್ರನ್ನ ಮುನ್ನಡೆಸ್ತಾನೆ. ಗಾಂಧೀಜಿಯವರು ಹೇಳ್ತಾ ಇದ್ದರು, ಐ ಲೀಡ್ ಮೈ ಪೀಪಲ್ ಫ್ರಮ್ ಬಿಹೈಂಡ್ ಅಂತ, ಬಿಕಾಸ್ ಐ ಆಮ್ ದೇರ್ ಲೀಡರ್. ಇವತ್ತು ಕೂಡ ಅದೇ ಪ್ರಿನ್ಸಿಪಲ್ ನನಗೆ, ಗಾಂಧಿನೇ ಆದರ್ಶ. ಹೋಗಲ್ಲ ಅಂತೇಳಿ ಕೂತೊಂದು 1:30 ತನಕ ಮಾಡಿದ್ರು. ಇವ್ರುಗಳು ಬಾರ್ ಗನ್ ಹಿಡ್ಕೊಂಡು ಒಂದು ಪೊಲೀಸ್ ವ್ಯಾನ್ನಾಗ, ಮುಂದೊಂದು ಎಸ್ಕಾಟ್ ವೆಹಿಕಲ್ನಾಗ, ಒಂದು ಬಸ್ನಾಗ 14 ಜನ ಟ್ರಸ್ಟಿಗಳು ಬರ್ತಾರೆ, 12 ಜನ. ದಾವಣಗೆರೆಯಿಂದ ಹರಿಹರಕ್ಕೆ ಬರೋಕ್ಕೆ ಯಾವ ರಸ್ತೆ ಬರ್ಬೇಕ್ರಿ ಇವ್ರ ಯೋಗ್ಯತೆಗೆ? ಹೈವೇನಾಗ ಬರಲಿಲ್ಲ, ನಮಗೆ ಗೊತ್ತೇ ಇಲ್ಲ, ಇಷ್ಟೇ ತರ್ತಾರೆ ನಮಗೆ ಅಂತ. ನಾವೇನೋ ಏನೋ ಒಂದು ಕಲ್ಲು ಸತ ತೊಗೊಂಡು ಹೋಗಿದ್ದಿಲ್ಲ ಕಣಿಗಿರಲಿ. ಅಲ್ಲಿ ಯಾವುದೋ ಹಳ್ಳಿ ಮೇಲೆ ಡಿಟೂರ್ ಪಾಟೂರ್ ಮೇಲೆ ಸುತ್ತರ್ಕೊಂಬಂದ್ರಂತೆ. ಒಳಗಡೆ ಹೋದರು ಪೊಲೀಸ್ನವ್ರು. ಪಾಪ ನಿಮ್ಗೆ ನಾವು ಅವ್ರಿಗೆ ಸಹಕಾರ ಕೊಟ್ವಿ, ಏನು ಕಾನೂನು ಮಾಡಬೇಕು ಮಾಡ್ರಪ್ಪ ಅಂತ. ಮತ್ತು ತೀರಾ ತೊಂದರೆ ಮಾಡಿಗಿಡ್ಯಾರು ಅಂತೇಳಿ 2:30 ಸುಮಾರಿಗೆ ನಾನು ಮಠದೊಳಗಡೆ ಹೋಗಿದ್ದೆ, ಸ್ವಾಮಿಗಳಿಗೆ ರಕ್ಷಣೆ ಕೊಡೋಣ ಅನ್ನೋ ದೃಷ್ಟಿಯಿಂದ. ಒಳಗಡೆ ಸೇರಿ ಸ್ವಾಮಿಗಳನ್ನು ಹೊರಗೆ ಹಾಕಿದ್ದೀವಿ ಅನ್ನೋದು ತೀರ್ಮಾನ. ಏನು ಕಾರಣ? ಪ್ರಮುಖ ಕಾರಣ ಕೋಟ್ ಮಾಡೋದು ಎಂಥ ಹಾಸ್ಯಾಸ್ಪದ ಅಂದರೆ, ಇವರು ಎಂಥದ್ದು ಶ್ವಾಸಪೀಠವನ್ನು ಬಿಡಬೇಕು. ಶ್ವಾಸಪೀಠ ಅನ್ನೋದು ಒಂದು ಯೋಗ ಪೀಠ. ಇವರು ಒಂದು ಕರ್ಕೊಂಬಂದಾರ ಒಂದು ಸಂಪುಟ ಪತ್ರದ. ನೀವು ಮುಂಚೆ ಇಂಟ್ರ್ಯೂ ಮಾಡ್ತಿದ್ದೆ ಅಂದರೆ ಅದನ್ನು ತಂದು ತೋರಿಸ್ತಿದ್ದೆ. ಒಂದು 2 ಪೇಜಿನ ಸಂಪುಟ ಪತ್ರ ಐತಿ. ಅದರಾಗ ಬರ್ದಾರೆ, ಇವ್ರನ್ನ ಕೇಳಿದ್ವಿ, ಈ ಸ್ವಾಮಿಗಳು ಯೋಗದಲ್ಲಿ ಇಂತಿಂಥ ಹೆಸರು ಅಂತ ಆಗಿರೋರು, ವಿದೇಶಗಳಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು, ಪ್ರವಾಸ ಮಾಡಿರ್ತಕ್ಕಂಥವ್ರು, 10 ಭಾಷೆ ಬಲ್ಲುವಂಥವ್ರು, ಯೋಗಪಟು, ಅದ್ವಿತೀಯ ಪಟು, ಅಂಥವ್ರು ನಮ್ಮನ್ನು ಬಂದಿದ್ದು ಭಾಳ ಪುಣ್ಯ ಅಂತ ಹೇಳಿ ಎಲ್ಲ ಬರ್ದಾರೆ. ಈಗ ಡಾಕ್ಟ್ರಿಗೆ ನನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ಆಡಳಿತಾಧಿಕಾರಿ ಮಾಡಿದರು. ಈಗೇನು ಅವ್ರು ಕೇಳಿದ್ರೆ ನನಗೂ ಹೇಳ್ತಾರೋ ಏನೋ, ಡಾಕ್ಟ್ರಿಗೆ ಬಿಡ್ತೀಯೋ ಆಡಳಿತಾಧಿಕಾರಿ ಬಿಡ್ತೀಯೋ ಅಂತ. ಹಾಸ್ಯಾಸ್ಪದ. ಮೇಲೆ ಅವ್ರು ಬೈಲಾನೇ ನೋಡಿಲ್ಲ, ನಾನು ನೋಡಲಿಲ್ಲ. ಇವ್ರನ್ನೆಲ್ಲ ನಂಬಿ ಗಲಾಟೆ ಶುರು ಆದಮೇಲೆ ನಮ್ಮ ಟ್ರಸ್ಟಿನ ಬೈಲ ತೆಗೆದು ನೋಡಿದೆ. ಟ್ರಸ್ಟು 2008 ಏಪ್ರಿಲ್ 10ನೇ ತಾರೀಕು ಫಾರ್ಮ್ ಆಗಿದೆ. ಜಗದ್ಗುರು ಪೀಠ 18 ಫೆಬ್ರವರಿ 2008, 2 ತಿಂಗಳು ಮುಂಚೆನೇ, ಟ್ರಸ್ಟ್ಗಿಂತ ಮುಂಚೆನೇ. ಇಟ್ಸ್ ನಾಟ್ ಎ ಕ್ರಿಯೇಷನ್ ಆಫ್ ದಿ ಟ್ರಸ್ಟ್. ಅದು ಸಮಾಜ, ಸಂಘ, ಇಡೀ ಪಂಚಮಸಾಲಿ ಸಮಾಜ ನಮ್ಮ ಗುರುಗಳಾಗಬೇಕು ಅಂತ ಸೇರಿ ತೀರ್ಮಾನ ಮಾಡಿ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಜಗದ್ಗುರು ಪೀಠ. ಅವನು ತೆಗಿಯಕ್ಕೆ ಇವನು ಯಾವನ್ರಿ? ಏನಾದ್ರು ಕಾಮನ್ ಸೆನ್ಸ್ ಇದೆಯಾ? ಹಾಂ, ಆ ಬೈಲಾದಾಗೂ ಬರ್ದಾರೆ ಪಾಪ ಅವರೆಲ್ಲ. ಇದನ್ನು ಅವ್ರ ಬೈಲಾದಾಗೆ ಬರ್ದಾರೆ. ಟ್ರಸ್ಟಿನ ಬೈಲಾದಾಗೆ 94ನೇ ಇಸ್ವಿಯಾಗ ಸಂಘ ಪ್ರಾರಂಭ ಆಯ್ತು. 2005ರಾಗ ನಮ್ಮ ಹಿರಿಯರು, ನಮಗೆ ಒಬ್ಬರು ಗುರುಗಳು ಬೇಕು, ಈ ಪಂಚಪೀಠಾಧೀಶರು ನಮ್ಮ ಜೊತೆ ಎಲ್ಲ ಮಾಡಿ ನಮ್ಮಿಂದ ಹಣ ತೊಗೊಂಡು ನಮ್ಮನ್ನು ಯಾರನ್ನೂ ಅಲ್ಲಿ ಬೆಳೆಸಿಲ್ಲ, ರಾಜಕೀಯವಾಗಿ ಬೆಳೆಸಲಿಲ್ಲ, ಸಾಮಾಜಿಕವಾಗಿ ಬೆಳೆಸಲಿಲ್ಲ, ಶೈಕ್ಷಣಿಕವಾಗಿ ಬೆಳೆಸಲಿಲ್ಲ, ನೋವುಗಳು. ಅದಕ್ಕೆ ನಮ್ಮದೇ ಒಂದು ಪೀಠ ಮಾಡಬೇಕು ಅಂತೇಳಿ 2005 ತೊಗೊಂಡು ಸಂಘ ಸಮಾಜ ಸೇರಿ 2008ರಲ್ಲಿ ಬಹಳ ಅದ್ದೂರಿಯಾಗಿ 2 ಗುರುಗಳನ್ನು, ಒಬ್ಬರು ಚರಪೀಠಾಧ್ಯಕ್ಷರು, ಒಬ್ಬರು ಸ್ಥಿರಪೀಠಾಧ್ಯಕ್ಷರನ್ನು ಮಾಡೀವಿ ಅಂತ ಪ್ರಿಯಾಂಬಲ್ ಆಫ್ ದಿ ಟ್ರಸ್ಟ್ನಲ್ಲಿದೆ. ಆಯ್ತಾ? ಅದರಾಗ ಪೇಜ್ ನಂಬರ್ 14ನಲ್ಲಿ ಏನಾದರೂ ವಿವಾದ ಆದರೆ ಸಂಘ ಸಮಾಜ, ಕೊನೆಗೆ ಪೀಪಲ್ ಅಟ್ ಲಾರ್ಜ್ ಆಫ್ ದಿ ಸಮಾಜ ಶಾಲ್ ಡಿಸೈಡ್, ಇಂಟರ್ವಿನ್ ಆ್ಯಂಡ್ ಡಿಸೈಡ್. ಇವನು ಯಾವನ್ರಿ ಡಿಸೈಡ್ ಮಾಡೋಕೆ? 12 ಜನ. ಅದು ವಿತೌಟ್ ನ್ಯಾಚುರಲ್ ಜಸ್ಟಿಸ್. ಆರೋಪ ಪಟ್ಟಿ ಕೊಡಲಿಲ್ಲ, ನೋಟಿಸ್ ಕೊಡಲಿಲ್ಲ, ಬಂದು ತೆಗೆದಾಕಿವಿ ಅಂದರೆ ಏನು ನಿಮ್ಮ ಮನೆ ಆಳ ಕಸ ಹೊಡೆಯರ? ಒಂದು ಕಡೆ ಈಗ ಭಕ್ತರು ಅತಂತ್ರ ಆದರು ಅಂತ ಅನ್ನಿಸ್ತಾ ಇದೆಯಾ ಸರ್ ನಿಮಗೆ? ಏನು ಭಾಳ ನಿಜವಾಗ್ಲೂ ಭಾಳ ಖೇದಕರ ಸಂಗತಿ. ಒಂದು ಭರವಸೆಯನ್ನು ಆಸೆಗಣ್ಣುಗಳಿಂದ ಈ ಕಡೆ ನೋಡ್ತಾ ಇದ್ದರು. ಸಂಘ ಮಾಡಿದ್ದಾರೆ, ನಮಗೆ ಮೀಸಲಾತಿ ಸಿಗಬೇಕಾಗಿತ್ತು, ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕಾಗಿತ್ತು, ನಮ್ಮ ಉದ್ಯಮದಲ್ಲಿ ಯಾರು ಒಬ್ಬ ರೈತ ಒಂದು ಬೋರ್ ಹಾಕ್ಸೋಳಕ್ಕೆ ಹೋದರೆ ಯಾರು ಅಂತ ಕೇಳೋರಿಲ್ಲ. ಒಂದು ಪಂಚಾಯತಿ ಎಲೆಕ್ಷನ್ ಈ ಪಂಚಮಸಾಲಿಯರಿಗೆ ಅಂತ ಕೊಡೋದಿಲ್ಲ. MLAಗೆ ಹೋದರೆ ಬೇರೆ ಒಳಪಂಗಡದವರಿಗೆ ಕೊಡ್ತಾರೆ, ಬೇರೆ ಜಗದ್ಗುರುಗಳು ಮೇಲ್ಕೈ ಮಾಡ್ಕೊಳ್ತಾರೆ. ಇವೆಲ್ಲ ಭರವಸೆಗಳನ್ನು ಹುಟ್ಟಾಕಿದ್ವಿ ನಾವು. ನಾನು ಬಂದಿದ್ದು 2003ರಲ್ಲಿ ಸಂಘಕ್ಕೆ. ಭಾಳಷ್ಟು ಕೆಲಸವನ್ನು ಮಾಡಿದ್ದೇವೆ ನಮ್ಮ ತಾಲೂಕಿನಲ್ಲಿ. ಇವತ್ತು ಜನ ಹೆದರ್ಲಿಲ್ದಂಗೆ ಪಂಚಮಸಾಲಿಗಳು ನಮ್ಮ ಒಳಪಂಗಡದ ಒತ್ತಡಗಳಿಗೆ ಅಥವಾ ಬೇರೆಯವರ ಆಕ್ರಮಣಕ್ಕೆ ಹೆದರ್ಲಿಲ್ದಂಗೆ ಇವತ್ತು ಆ ಮಟ್ಟಕ್ಕೆ ಬೆಳೆಸಿ ಭರವಸೆಯನ್ನು ತುಂಬಿದ್ದೀವಿ. ಒಂದಿಷ್ಟು ಅನುಕೂಲನೂ ಮಾಡಿದ್ದೀವಿ. ಅದು ಇಡೀ ರಾಜ್ಯಾದ್ಯಂತ ಆಗ್ತದೆ ಅಂತೇಳಿತ್ತು. ಅಂಥದ್ರಾಗ ಇದು ಯಾವುದೋ ಬ್ಯಾಡಾಗಿದ್ದ ವಿಷಯ ತಗೋದು. ಸ್ವಾಮಿಯವ್ರ ಪೂಜೆ ಪಾಜಕ್ಕೆ ಅಕಸ್ಮಾತ್ ತಪ್ಪಾದ್ರೆ ಒಂದು 5 ಪೈಸೆ ಹೋಗ್ತತಿ. ಏನು ಹೋಗ್ತತಿ?
ಸಂಘ ತಗೊಂಡು ಎಷ್ಟಕ್ಕೊಂದು ಶೈಕ್ಷಣಿಕ ಸಂಸ್ಥೆಗಳನ್ನು ಕಟ್ಟಬೇಕಾಗಿತ್ತು, ಹಾಸ್ಟೆಲ್ ಕಟ್ಟಬೇಕಾಗಿತ್ತು. ಇವತ್ತು ವೃದ್ಧರಿದ್ದಾರೆ, ಅವರಿಗೊಂದು ವೃದ್ಧಾಶ್ರಮ ಮಾಡಬೇಕಾಗಿತ್ತು. ಅಬಲೆಯರಿದ್ದಾರೆ, ಮಹಿಳಾಶ್ರಮ ಮಾಡಬೇಕಾಗಿತ್ತು. ನಮ್ಮ ಒಂದೆರಡು ಕಲ್ಯಾಣ ಮಂಟಪಗಳು ಮಾಡ್ಕೋಬೇಕಾಗಿತ್ತು. ದೊಡ್ಡ ಸಮಾಜ, 80 ಲಕ್ಷ ಚೆನ್ನಾಗಿರೋರು ಇದ್ದೀವಿ, ನೌಕರಿ ಇರೋರು ಇದ್ದೀವಿ. ಅವ್ರ ಹತ್ರ ಎಲ್ಲ ಕೇಳಿ, ಬೇಡುವ ಕೈಗಳು ಸ್ವಚ್ಛವಾಗಿದ್ದರೆ ಕೊಡೋ ಕೈಗಳು ಧಾರಾಳ ಅಂತ. ಅದು ಪ್ರೂವ್ ಆಗಿದೆ. ಹೇಳಿದ್ನಲ್ಲ, ಕಾರ್ಯಕ್ರಮಕ್ಕೆ 8 ಕೋಟಿ ಜನ ಕೊಡ್ತಾರೆ ಅಂದ್ರೆ ಆಸ್ತಿ ಮಾಡ್ತೀವಿ ಅಂದರೆ ಕೊಡೋದಿಲ್ವ? ಏನು ಮಾಡಿದಿರ್ರಿ? 2003ರಿಂದ ಉಮಾಪತಿಯವರೇ ನೀವೇ ಇದ್ದೀರಲ್ರಿ ದಾವಣಗೆರೆ ಜಿಲ್ಲಾ ಅಧ್ಯಕ್ಷರು. 6 ತಾಲೂಕಿನ ಸಭೆ ಒಂದು ದಿವಸ ಕರೆದಿರ, ಒಂದು ತಾಲೂಕಿಗೆ ಟೂರ್ ಮಾಡಿದ್ದೀರ. ಯಾವ್ದಾರ ಒಂದು ಆಫೀಸು DC-ಗೆ, ಇನ್ನೊಂದು SP ಆಫೀಸಿಗೆ ಕರ್ಕೊಂಡೋಗಿ ಒಂದು ಫೋನ್ ಮಾಡಿ ಹೇಳಿಕೊಟ್ಟಿದ್ದೀರ. ನಾಚಿಕೆ ಆಗಬೇಕು. ನನ್ನ ಕೊನೆಯ ಪ್ರಶ್ನೆ ಸರ್, ವಿದ್ಯಾರ್ಥಿಗೆ ಕಿರುಕುಳ ಕೊಡೋ ಮಟ್ಟಿಗೆ ಈಗ ಬಂದು ನಿಂತಿರೋದು. ಎಲ್ಲೋ ಒಂದು ಕಡೆ ಗುರೂಜಿಯವರ ಸಚ್ಚಾರಿತ್ರದ ಬಗ್ಗೆಯೂ ಕೂಡ ಅನುಮಾನ ಮೂಡುವಂತಾಗ್ಬಿಟ್ರು. ಬಂದಮೇಲೆ ಯಾರೋ ಬ್ರಾಹ್ಮಣರು ಕೂಡ ಮಾತಾಡ್ತಾ ಇದ್ವಿ, ಸರ್ ನಮ್ಮ ಗುರುಗಳು ಬಂದರು, ನಾವು ನಮ್ಮ ಮನೆಗೇನು ಹೆಣ್ಣು ಹುಡುಗರಿಗೂ ಕಾಲು ಒತ್ತರಪ್ಪ ಅಂತ ಹೇಳ್ತೀವಿ ಅಂತೇಳಿ ಅದು ವಿಡಿಯೋನೂ ಮಾಡಿ ನೋಡಿ ನಾವು ಸೇವೆ ಮಾಡಿದ್ವಿ ಅಂತೇಳಿ ಭಾಳ ಹೆಮ್ಮೆಯಿಂದ ಹಾಕ್ಕೊಂತೀವಿ. ಇಂಥ ಕ್ಷುಲ್ಲಕ ಆರೋಪ ಮಾಡ್ತೀವಿ. ಒಂದೇ ವರ್ಷ ಹುಡುಗರು ಇದ್ದಿದ್ದು 38, ಈ ವರ್ಷ ಒಂದು 10-12 ಹುಡುಗರು ಅದಾರ. ಆ ಹುಡುಗರು ಯೋಗಕ್ಷೇಮ ನಾನು ನೋಡೋದು. ಇವ್ರು ಹೋದಾಗ ಎಲ್ಲರಿಗೂ ಸ್ಕೇಬೀಸ್ ಕಜ್ಜಿ ಆಗಿದ್ದು, ನಾನು ಔಷಧಿ ತರಿಸಿ ಹಚ್ಕೊಟ್ಟಿದ್ದೀನಿ. ಏನು ಹಾಸ್ಯಾಸ್ಪದ ಮಾಡ್ತೀರಿ, ದುರುಪಯೋಗ ಮಾಡ್ಕೊಂತೀರಿ. ಗೊತ್ತಾಯ್ತು ನನಗೆ. ಪೋಕ್ಸೋ ಕೇಸ್ ಹಾಕಕ್ಕೆ ನೋಡ್ತೀರಿ. ಪಾಪ ಅವರು ಬಡವರು, ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತೀರಿ. 10,000 ಕೊಡ್ತೀನಿ ಅಂತ ಕರ್ಕೊಂಬಂದಿರ ಹೇಳಿಕೆ ಮಾಡ್ಸೋಕ್ಕೆ? 10,000 ಕೊಡ್ತೀನಿ ಅಂತ ಹೇಳಿಕೆ ಮಾಡೋಕ್ಕೆ ಕರ್ಸ್ಕೊಂಬಂದಿರ? ದುರ್ಬಳಕೆ ಮಾಡ್ಕೊತೀರಾ? ಅವ್ರ ಮನಸ್ಸಿನಲ್ಲಿ ಎಷ್ಟು ಆಕ್ರೋಶ ಉಳಿಯುತ್ತೆ. ಏನು ಕಾಲು ಓದ್ತಿರೋದ? ಕೊಡ್ರಿ. ಯಾವುದೋ ಒಂದು ಮಾರ್ಫುಡ್ ಹೆಣ್ಮಗಳದ್ದು ಒಂದು ಮಾತ್ರ ವಿಡಿಯೋ ನೋಡಿದೆ ನಾನು ಪ್ರತಿ ವಾರದಾಗ 2 ದಿವಸ ನಾನು ಹೋಗಿದ್ದೇನೆ ವಿದ್ಯಾರ್ಥಿಗಳ ಹತ್ರ. ಅವ್ರ ಸುಖ ಸಂತೋಷ, ಪುಸ್ತಕ, ಪೆನ್ನು ಎಲ್ಲ ನಾನು ನೋಡಿದ್ದೀನಿ. ನನ್ನ ಹತ್ರ ಹೇಳ್ದಲ್ಲೇ ಇರೋಷ್ಟೇನು ಆ ಹುಡುಗರು ಇದಿರ್ಲಿಕ್ಕಿಲ್ಲ. ಏನು ತೊಂದರೆಪ್ಪ ಅಂತ ಎಲ್ಲ ವಿಚಾರ ಮಾಡಿ ಸಮರ್ಥಿಸ್ಕೊಳ್ಬೋದಾದಂಥ ಸ್ವಾಮೀಜಿ ಖಂಡಿತವಾಗಿಯೂ. ಒಂದು ಅವರು ಈ ಪೀಠಕ್ಕೆ ಬಂದಾಗ ಈಗ 8 ವರ್ಷ ಆಗಿದೆ, ಈಗ 43 ಅಂತೆ, ಅಂದರೆ ಒಂದು 35 ವರ್ಷಕ್ಕೆ ಬಂದಾರ. ಖ್ಯಾತಿಯನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಆ TV 9 ಅವರು ಯೋಗದಿಂದ ಕೊಟ್ಟುಬಿಟ್ರು. ಸೊ ಆತುರ, ಸ್ವಲ್ಪ ಗಡಿಬಿಡಿ ಸ್ವಭಾವ, ಸಿಟ್ಟು, ಈ ಥರ ಕೆಲವೊಂದು ಮನುಷ್ಯ ಸಹಜ ದೌರ್ಬಲ್ಯಗಳು ಸ್ವಾಮೀಜಿಯನ್ನು ಬಿಟ್ಟಿಲ್ಲ, ಜಗದ್ಗುರುಗಳನ್ನು ಬಿಟ್ಟಿಲ್ಲ. ಗೊತ್ತಾಯ್ತಾ? ಬಹುಶಃ ಒಂದಿಷ್ಟು ಕೊರತೆಗಳು ಇದಾವೆ, ಒಪ್ಕೊಳ್ತೇನೆ. ಆದರೆ ಅವು ಗುರುತರುವ ಖಂಡಿತ ಅಲ್ಲ. ಸುಧಾರಿಸಲಾರ್ದವ ನಿಮ್ಮ ಯೋಗ್ಯತೆ ಅದು. ಸುಧಾರಿಸುವಷ್ಟರ ಮಟ್ಟಿಗೆ ನಿಮಗೆ ಸಮಾಧಾನ ಹೇಳುವಂಥ ವ್ಯವಧಾನ, ತಿದ್ದುವಂತಹ ಮನಸ್ಥಿತಿ ಇದ್ದರೆ ಯಾರು ಸಿಗ್ತಾರ್ರಿ ಸ್ವಾಮಿಯರು? ಮೊನ್ನೆ ಯಾರೋ ಒಬ್ಬರು ಮಾಜಿ ಶಾಸಕರು ನನಗೆ ಕೇಳ್ತಾ ಇದ್ದರು, ಒಂದು ಕೆಲಸ ಮಾಡೋಣ ಡಾಕ್ಟ್ರ್, ಒಂದು ನಿಲುವಂಗಿ ಹೊಲಿಸಿ ಉಮ್ಮಣ್ಣಗೆ ಹಾಕಿ ಮಠದಾಗ ಇಟ್ಬಿಡೋಣ ಅಂತ. ಸ್ವಾಮಿ ಆಗಪ್ಪ ಉಮ್ಮಣ್ಣ, ಏನೇನು ಆಗ್ಬೇಕಂತ ನಿಂಗೆ ಗೊತ್ತೈತಲ್ಲ. ಹೆಂಗೋ ಮನೆಯಾಗ ಮಕ್ಕಳು ದೊಡ್ಡ, ಮೊಮ್ಮಕ್ಕಳು ದೊಡ್ಡವಾಗ ಮಕ್ಕಳಂತದ್ದು ನಿನ್ನದು. ಒಂದು ನಿಲುವಂಗಿ ಹೊಲಿಸ್ಕೊಡ್ತೀವಿ, ಬಂದ್ಬಿಡು, ಏನು ಬೇಕಾದ ಸೌಲಭ್ಯ ಮಾಡಿಕೊಡ್ತೀವಿ, ಸ್ವಾಮಿ ಆಗು. ಸೊ ಒಂದು ಕನ್ಕ್ಲೂಷನ್ ಸರ್ ಈ ವಿಷಯಕ್ಕೆ, ಜೊತೆಗೆ ಇದನ್ನು ಯಾವ ರೀತಿಯ ಪರಿಹಾರ ಕಂಡುಕೊಳ್ಳಬಹುದು ಅನ್ನೋ ಸಂಬಂಧವಾಗಿ ಏನು ಹೇಳ್ತೀರಿ ಸರ್ ಲಾಸ್ಟ್? ಚತುರೋಪಾಯಗಳು, ಸಮಾಧಾನ, ಭೇದ, ದಂಡ. ಈಗಲೂ ಕೂಡ ಮತ್ತು ಮೊದಲನೇವಕ್ಕೆ ಕೊಡ್ತೀನಿ ನಾನು. ಭಾಳ ಹಿಂದೆನೇ ವಿಕ್ಟರ್ ಹ್ಯೂಗೋ ಅಂತಕ್ಕಂಥವನು ಒಂದು ಮಾತನ್ನು ಹೇಳಿದ್ದಾನೆ, ಶುಭ ನಿರೀಕ್ಷೆ, ಪ್ರೀತಿ, ಕ್ಷಮೆ ಇವುಗಳನ್ನು ತಲೆದಿಂಬಾಗಿ ಇಟ್ಟುಕೋ, ಬೆಳಿಗ್ಗೆ ಸಂತೋಷದಿಂದ ಹೇಳುವೆ ಅಂತ. ಅವನ್ನೇ ತಲೆದಿಂಬು ನಾನು ಇಟ್ಕೊಳ್ಳೋದು ಒಳ್ಳೇದಾಗ್ತದೆ ಅಂತೇಳಿ. ನಮ್ಮವರೇ ಟ್ರಸ್ಟಿಗಳು, ಪ್ರೀತಿ ಐತಿ. 1-2 ಸಣ್ಣವನ್ನ ಕ್ಷಮೆ ಮಾಡೋಕ್ಕೂ ತಯಾರಿದ್ದೀನಿ. ಆದರೆ ಗುರುತರವಾದವನ್ನ ಬದಲಿ ಆಗಿರಿ. ಒಂದು ಪಾರದರ್ಶಕತೆ, ಒಂದು ಸಂಸ್ಥೆ, ಸಾರ್ವಜನಿಕ ಸಂಸ್ಥೆ. ನಿನ್ನ ಅಂಗಡಿಯಾಗೆ ಎಳ್ನೇ ದಂಧೆ ಮಾಡ್ಕೋ, ಕಳ್ಳ ದುಡ್ಡು ಹುಡ್ಕೋ, ಹೆಂಗಾರ ಮಾಡ್ಕೊಂಡು ಸೌಕರ್ಯ ಆಗಿದ್ದು ಗೊತ್ತೈತಿ. ಇದನ್ನು ನಾನೆಲ್ಲ ಹಿಂದಿನ ಜಗದ್ಗುರುಗಳು ಡಾಕ್ಟರ್ ಮಹಾಂತ ಸ್ವಾಮಿಗಳು ತಮ್ಮ ಡೈರಿನಲ್ಲಿ ಬರೆದಿಟ್ಟಿದ್ದಾರೆ. ಈ ಉಮ್ಮಣ್ಣ ದಿಂಡೂರು ಇರೋ ತನಕ ಈ ಮಠ ಟ್ರಸ್ಟ್ ಉದ್ಧಾರ ಆಗಲ್ಲ ಅಂತ 2011ನೇ ಇಸ್ವಿಯಾಗ ಬರ್ದಾರ. ಆದಾಗ್ಯೂ ನಾವು ನಿಮ್ಮ ಘನತೆಗೆ, ಬೆಳೆದಿರೋ ರೀತಿಗೆ ನಂಬಿಕೆ ಇಟ್ಕೊಂಡು ಮಾಡಿದ್ವಿ. ಗೊತ್ತಾಯ್ತಾ? ಈಗಲೂ ನಾವು ತಯಾರಿದ್ದೇವೆ. ಧರ್ಮದಲ್ಲಿ ಎರಡೇ ಬೇಡಿಕೆ, ಭಾಳ ಸಿಂಪಲ್ ಬೇಡಿಕೆ. ಸ್ವಾಮಿಗಳ ವಿಷಯ ಆಮೇಲೆ ಚರ್ಚೆ ಮಾಡೋಣ. ನೀನು ಮಾಡಿರೋದೇ ಅಕ್ರಮ, ಅದು ಇಟ್ ಡಜಂಟ್ ಸ್ಟ್ಯಾಂಡ್ ಲೀಗ್ಯಾಲಿಟಿ. ಕಾನೂನಿನಲ್ಲಿ ಅದಕ್ಕೆ ಒಂದು ಪೈಸಾ ಬೆಲೆ ಇಲ್ಲ. ಹೊರಗೆ ಹಾಕ್ತೀನಿ ಅಂತ ಹೋಗ್ತಾರೆ. ಯಾರು ಒಂದು ಮನೆ ಬಾಡಿಗೆ ಬಿಡ್ಸೋಕ್ಕೆ ಎಷ್ಟೊತ್ತು ಬೇಕು ಅಂತ ಗೊತ್ತಿಲ್ಲ ಇವರಿಗೆ. ಆ DYSP ಕೇಳ್ತಾರಲ್ಲ, ನನ್ನ ಎದುರಿಗೆ ಕೇಳಿದರು. ಅವ್ನು DYSP ನಿಮಗೆ ಬರೇ ಬಂದೋಬಸ್ತಿ ಬಂದಿಂದಾನು ಹೊರಗೆ ಹಾಕಸ್ ನಿಮ್ಮ ಕಾನೂನು ಕ್ರಮ ಅಂತ.
ಗೊತ್ತಾಯ್ತಾ? ಇವರು ಅದನ್ನು ತಿಳ್ಕೊಬೇಕು. ಗೊತ್ತಾಯ್ತಾ? ಅಲ್ಲಿ ಟ್ರಸ್ಟಿಗಳನ್ನ ಎರಡೇ ಬೇಡಿಕೆ, ಒಂದು ಲೆಕ್ಕ ಕೊಡಿ, ಲೆಕ್ಕ ಕೊಡಿ, ಎಲ್ಲ ಭಾರಿ ಬುಕ್ಕ ಚಿಲ್ಲ ಕೊಡಪ್ಪ, ಲೆಕ್ಕ ಕೊಟ್ಬಿಡು, ಅದರ ತಪ್ಪು ಅದು ಪರಿಶೀಲನೆ ಮಾಡಿ ಕೇಳ್ತೀವಿ. ಇಷ್ಟ್ರ ಮೇಲೂ ಇವ್ರು ಏನು ಹೇಳ್ತಾರೆ, ಹಂಗೆ ಕೊಟ್ಟರು, ಭಾಳ ಜನ ದುಡ್ಡು ಕೊಟ್ಬಿಟ್ರು, ಅವ್ರು ಹೇಳಬೇಡ ಅಂತಾರೆ, ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ತೊಂದರೆ. ಮತ್ತು ಅದನ್ನು ಹೆಂಗೆ ತೊಗೊಂಡು ಅದನ್ನಾರೇ ಹೇಳಲ್ಲ, ಲೆಕ್ಕ ಕೊಡು. ಗೊತ್ತಾಯ್ತಾ? ಎರಡನೇದು ಟ್ರಸ್ಟ್ನಲ್ಲಿ ಸುಧಾರಣೆ ಆಗಬೇಕು. ನಾನು ಹೇಳಿದ್ನಲ್ಲ, ಅಲ್ಲೆಲ್ಲ ಬರೀ ಇವರು ಪಟಾಲಾಮ್ಗಳನ್ನ, ಇವರ ನೆಂಟರನ್ನು ಅಥವಾ ಇವರಿಗೋಸ್ಕರ ಒಂದು ಆರ್ಥಿಕ ವ್ಯವಹಾರದ ದಿಗ್ಬಂಧನವನ್ನು ಹಾಕ್ಕೊಂಡು ಒಳಗೆ ಇಟ್ಕೊಳ್ತಕ್ಕಂಥದ್ದು ಆ ಸೇವಾ ಸಂಸ್ಥೆಗೆ ಸರಿಯಲ್ಲ. ಪಂಚಮಸಾಲಿಗಳು ಬೆನಿಫಿಷಿಯರೀಸು, ಫಲಾನುಭವಿಗಳು ಪಂಚಮಸಾಲಿಯ ಕಟ್ಟಕಡೆಯ ಮನುಷ್ಯ. ಅವನ ಹಿತವನ್ನು ರಕ್ಷಣೆ ಮಾಡಬೇಕಂತೇಳಿ ಇಡೀ ರಾಜ್ಯಾದ್ಯಂತ ಸೇವೆ ಮಾಡೋದಕ್ಕೆ ನಿವೃತ್ತ ನ್ಯಾಯಾಧೀಶರು, ಉದ್ಯಮಿಗಳು, ಸೇವಾಕರ್ತರು ತಯಾರಿದ್ದಾರೆ. ಜಿಲ್ಲೆಗೆ ಒಬ್ಬೊಬ್ಬರನ್ನ ಟ್ರಸ್ಟಿಗೆ ಹಾಕ್ಕೊಳ್ಳೋಣ, ಪುನರ್ರಚನೆ ಮಾಡೋಣ. ಎರಡೇ ರಿಫಾರ್ಮ್ಸ್ ಸಾಕು. ಸ್ವಾಮಿಯವ್ರ ವಿಷಯ ಪಟ್ಟಿ ತೊಗೊಳ್ಳಿ, ಚರ್ಚೆ ಮಾಡೋಣ, ಕಮಿಟಿ ಮಾಡೋಣ, ನಾನೂ ಇರಲ್ಲ ಬೇಕಾದ್ರೆ, ಅವ್ನು ನೇಣು ಹಾಕ್ಕೊಡೋರು ಬಹಿರಂಗವಾಗಿ. ಬಟ್ ನಮಗೆ ಗೊತ್ತಿರೋ ಹಂಗೆ ಸ್ವಾಮಿಯವರು ಈಗ, ಯಾಕಂದರೆ 2 ವರ್ಷ ನಾನು ಕೂಡ ಒಳಗಡೆ ಓಡಾಡಿದ್ದೇನೆ. ಅಂಥ ಗುರುತರವಾದಿಲ್ಲ. ವಯೋಸಹಜ. ಅವ್ರು ಬೆಳೆದಿರೋದೆಲ್ಲ ಉತ್ತರ ಭಾರತದಲ್ಲಿ. ಎಷ್ಟರ ಮಟ್ಟಿಗೆ ಅಂದರೆ ಒಂದು ಮಾತು ಹೇಳಿ ನಾನು ಮುಗಿಸ್ತೇನೆ, ಹೋಳಿ ಆಡಿದ್ರು ಅಂತ ಇವ್ರ ಆರೋಪ. ಇವ್ರು ಬೆಳೆದಿದ್ದೆಲ್ಲಿ, ಇವ್ರು ಎಲ್ಲಿಂದ ಕರ್ಕೊಂಬಂದರು? ಅಲ್ಲೆಲ್ಲ ಉತ್ತರ ಕರ್ನಾಟಕ ಅವ್ರು ಎಲ್ಲಿದ್ದರು, ಅಲ್ಲಿ ಹೋಳಿ ಭಾಳ ಜೋರಾಗೆ. ಯೋಗದಾಗ ಯಾರು ಬರ್ತಾರೆ ಇವತ್ತು ಜಾಸ್ತಿ ಆಕರ್ಷಣೆ? ಫಾರಿನರ್ಸ್. ಇವ್ರ ಶಿಷ್ಯರು ಈಗಲೂ ಫಾರಿನರ್ಸ್ ಇದ್ದಾರೆ. ಅವರು ಇಲ್ಲೇ ಬಂದರು, ಅವ್ರ ಜೊತೆ ಹೋಳಿ ಆಡಿದ್ದಾರೆ. ಅದ್ರಾಗ ಭಾಳ ಮೇಲಿರೋರು ಉಮಾಪತಿ, ಅವರೇ ರಿಲೀಸ್ ಮಾಡಿರೋ ಫೋಟೋ. ಇವ್ರು ಹೇಳ್ತಾರೆ ವಿದೇಶಿಯರ ಜೊತೆ ಅವ್ರ ಪಾಪ ತುಂಡು ಲಂಗ ಹಾಕಿಕೊಂಡು ಹೋಳಿ ಆಡಿದರು, ಅವರ ಗಲ್ಲಕ್ಕೆ ಬಣ್ಣವನ್ನು ಹಚ್ಚಿದರು. ಯಾವಾಗ? 19ನೇ ಇಸ್ವಿಯಾಗ, 7 ವರ್ಷದ ಮೇಲೆ ಅನ್ನೋದೇ ಆಗುತ್ತೆ ಇವ್ರಿಗೆ. ಈಗೇನ ಹುಡುಗರು ಪೋಕ್ಸೋ ಅಂತ ಹೇಳ್ತಾರಲ್ಲ, ಹಂಗಿದು. ಹಾಸ್ಯಾಸ್ಪದ. ತಮ್ಮ ಲಿಮಿಟನ್ನು ಮೀರಿರ್ತಕ್ಕಂಥದ್ದು ಕೈ ಹಾಕ್ತಾ ಇದ್ದಾರೆ. ನೆಮ್ಮದಿಯನ್ನು ಕಳ್ಕೊಬಾರ್ದು. ಉಮ್ಮಣ್ಣರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೇನೆ. ಭಾಳ ಪ್ರೀತಿ ಇದೆ ನನಗೆ ಉಮ್ಮಣ್ಣರ ಮೇಲೆ. ಶ್ರೀಮಂತರಿದ್ದಾರೆ, ನೋವನ್ನು ಅನುಭವಿಸಿದ್ದಾರೆ, 2 ಮಕ್ಕಳನ್ನು ಒಂದು ಆ್ಯಕ್ಸಿಡೆಂಟ್ನಲ್ಲಿ ಕಳ್ಕೊಂಡಿದ್ದಾರೆ. ನಮ್ಮ ಸಂಘಕ್ಕೆ ಬಂದ ಮೇಲೆ ಆಯಿತು ಅನ್ನೋದು ನಮಗೆ ಬೇಜಾರಿದೆ. ಇನ್ನೊಂದು ಅವಘಡ ಆಗಬಾರ್ದು. ಧರ್ಮದಲ್ಲಿ ವ್ಯಾಪಾರಕ್ಕೆ ನಿಮ್ದು ಅಲ್ಲೈತಿ, ಏನಾರ ಮಾಡ್ಕೊಳ್ರಿ, ಇಲ್ಲಿ ಸೇವೆಗೆ ಬಂದಿರಿ, ಪಾರದರ್ಶಕವಾಗಿ ನಿಸ್ಪೃಹವಾದಂತಹ ಸೇವೆಯನ್ನು ಮಾಡಿರಿ. ನೀವು ಚೆನ್ನಾಗಿದ್ದರೆ ಉಳಿದರೆಲ್ಲ ಪಟಾಲಂ ಸರಿಯಾಗ್ಬಿಡುತ್ತೆ. ನಿಮ್ಮ ಕಡೆಯಿಂದ ಅವ್ರು ಹರಡ್ತದಾರ ಆಟ. ಗೊತ್ತಿದ್ರೆ ಆಗಲಿಲ್ಲ ಅಂದ್ರೆ ನಾವು ಅಷ್ಟೇ ಗಟ್ಟಿ. ನಾನು ಭಾಳ ಜನ ಕೇಳ್ತಿರ್ತೀನಿ, ನನ್ನ ಮೇಲೆ ನಾನು ಬಂದಾಗ ಸಾರ್ವಜನಿಕ ಜೀವನಕ್ಕೆ ಹೋಗ್ಬಿಟ್ಟೆ ಡಾಕ್ಟ್ರ್ ಜೊತೆಗೆ. ಬಂದರೆಲ್ಲ ಹಿಂಗೆ ಗದ್ದಲ ಮಾಡ್ತಿದ್ರು, ಲೇ ತಮ್ಮ ನೀವು ರಕ್ತನ ನೋಡಿಲ್ಲ, ನಿಮ್ಮ ಕೋಳಿ ಬೇರೆಯವ್ರ ಹತ್ರ ಕೊಯ್ಸ್ಕೊಂಡ್ಬಿಡ್ತೀರಿ, ನಾನು ದಿನ ರಕ್ತ ನೋಡ್ತೀನಿ ಅಂತೆ. ಉಮ್ಮಣ್ಣರಿಗೂ ಅದೇ ಮಾತು ಹೇಳ್ತೀನಿ, ನಾನು ರಕ್ತ ನೋಡಿದ್ದೀನಿ, ಹೋರಾಟ ಮಾಡ್ತೀನಿ. ನನ್ನೇನು ದೊಡ್ಡ ಪಡೆಯೇ ಇದೆ. ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಸ್ವಾಮಿಗಳು ಸಿಗದಂಥ ಹೊತ್ತಿನಲ್ಲಿ ಸ್ವಾಮಿಗಳು ಒಬ್ಬರಿದ್ದಾರೆ, ಅವರನ್ನೇ ತಿದ್ಕೊಂಡು ಸರಿ ಮಾಡಿಕೊಡಬೇಕಾಗಿತ್ತು. ಸಂಘ ಸ್ಥಾಪನೆ ಆದಂಥ ಉದ್ದೇಶಗಳು ಒಂದೂ ಈಡೇರಿಲ್ಲ ಮಾಡಿ ಅಂತೇಳಿ. ಇವತ್ತಿಂದ ಫ್ರೆಶ್ ಆಗಿ ಶುರು ಮಾಡೋಣ ರೀ, ಹಿಂದಿನ ಬಿಟ್ಬಿಡೋಣ. ಲೆಟ್ ಅಸ್ ಗೋ ಅಹೆಡ್. ಯಾರು ಮಾಡ್ತಾರೆ? ನಾನು ಲೀಡ್ರ್ ಅಂದ್ರೆ ಹೆಂಗಿರ್ಬೇಕಂದ್ರೆ ಹಿಂಗೆ ಕರ್ಕೊಂಡು ಹೋಗ್ಬೇಕು. ಸರಿ ಅಂತ ಹಿಂಗೆ ಹೋಗಿ ದಬ್ಬೆ ನಾನು ಮುಂದೆ ಹೋಗಬಾರ್ದು, ಹಿಂಗೆ ಕರ್ಕೊಂಡು ಹೋಗ್ಬೇಕು. ಅವರು ನಮ್ಮ ಜೊತೆಗೇನಾರ ಕರ್ಕೊಂಡು ಹೋಗ್ಬೇಕು. ನಾನಂತೂ ಅವ್ರನ್ನ ಮುಂದಿಟ್ಟು ಹಿಂದೆ ಹೋಗ್ತೀನಿ. ಧನ್ಯವಾದಗಳು. ಒಂದು ಪಾರದರ್ಶಕತೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದೇ ಪಂಚಮಸಾಲಿ ಗುರುಪೀಠದ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ HP ಡಾಕ್ಟರ್ ರಾಜ್ಕುಮಾರ್ ಅವರ ಮಾತುಗಳು, ಒಂದೊಂದು ಮಾತುಗಳು ಕೂಡ ಅರ್ಥಪೂರ್ಣವಾಗಿತ್ತು. ಏಕೆಂದರೆ ಅಲ್ಲಿ ಟ್ರಸ್ಟ್ನಲ್ಲಾದಂಥ ಎಲ್ಲ ಲೋಪದೋಷಗಳು, ಜೊತೆಗೆ ಧರ್ಮದರ್ಶಿಗಳು ಮಾಡಿದಂಥ ಲೋಪದೋಷಗಳು ಏನಾಗ್ತಾ ಇದೆ, ಖಂಡಿತವಾಗೂ ಈಗ ಮಾಡ್ತಾ ಇರತಕ್ಕಂಥ ಗುರುತರ ಆರೋಪಗಳಲ್ಲಿ ಎಂಥ ಲೋಪದೋಷಗಳಿದೆ ಅಂತ, ತಮ್ಮ ಹುಳುಕನ್ನು ಮುಚ್ಚಿಕೊಳ್ಳಿಕ್ಕೆ, ತಾವು ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಕೊಳ್ಳಿಕ್ಕೆ ಯಾವ ರೀತಿಯಾಗಿ ಪೋಟ್ರೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರು ಖಂಡಿತವಾಗೂ ಸ್ಪಷ್ಟವಾಗಿ ಅರ್ಥ ಮಾಡಿಸಿದ್ದಾರೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.